ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 26ನೇ ತಾರೀಕು ಜುಲೈ 2025 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯಣೆ ವರ್ಷ ಋತು ಶ್ರಾವಣ ಮಾಸೆ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ಆಶ್ಲೇಷ ನಕ್ಷತ್ರ ಸಿದ್ಧಿ ಯೋಗ ಭಾಲವಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಶ್ರಾವಣ ಶನಿವಾರ ಕೂಡ ಗೋವಿಂದ ಅಂತ ಹೇಳ್ತೇವೆ ನಾವು. ಪ್ರತಿ ಮನೆಗೂ ನಮ್ಮ ಮನೆಗಳಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಕೆಲವು ಕುಟುಂಬಗಳಲ್ಲಿ ಪದ್ಧತಿಗಳಿದೆ. ನಾವು ಗೋವಿಂದ ಅಂತ ಹೋಗ್ತೇವೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮಡಿಯಿಂದ ನಾಮ ಇಟ್ಕೊಂಡು ಶ್ರಾವಣ ಶನಿವಾರಗಳಲ್ಲಿ ಒಂದು ಚೊಂಬು ಇಟ್ಕೊಂಡು, ಎಷ್ಟೇ ದೊಡ್ಡವನಿರಬಹುದು, ಎಂಥ ವೈದಿಕ ಶ್ರೀಮಂತ ದಿವಾನ ಬಡವ ಏನು ಲೆಕ್ಕ ಇಲ್ಲ, ಒಂದು ಜೋಳಿಗೆ ಹಾಕ್ಕೊಂಡು ಪ್ರತಿ ಒಂದು 5 ಮನೆ 10 ಮನೆ 20 ಮನೆ ಅಂತ ಹೋಗ್ತವೆ. ಗೋವಿಂದ ಗೋವಿಂದ. ಅರ್ಥ ಗೊತ್ತಿದೆಯಾ? ನಮ್ಮ ವೈದಿಕ ಪರಂಪರೆ ಈ ಒಂದು ವಿಶೇಷ ಎಲ್ಲಿಯೂ ಇಲ್ಲದಂತಹ ಗೋವಿಂದ ವಿಶೇಷತೆ ನಮ್ಮ ವೈದಿಕದಲ್ಲಿದೆ. ನೀನು ಎಷ್ಟೇ ದೊಡ್ಡವನಾದರೂ ನೀನು ಭಗವಂತನ ಮುಂದಗಡೆ ಶರಣಾಗತಿ. ನೀನು ಏನು ಪಡೆದಿದ್ದೀಯೋ ಇದೆಲ್ಲವೂ ಭಗವಂತನ ಅನುಗ್ರಹದಿಂದಲೇ ಪಡೆದಿದ್ದಿ. ತೀರಾ ಕೆಲವರಿಗೆ ನೋಡಿ, ಈ ಒಂದು ಗೋವಿಂದದ ಈ ಸಂಕಲ್ಪ ಮಾಡಿಕೊಳ್ಳಿ ಮಕ್ಕಳೇ. ವಿಪರೀತ ಸಾಲದ ಬಾಧೆ, ವಿಪರೀತ ಕೋಟಿನ ಬಾಧೆ, ವಿಪರೀತ ನಷ್ಟದ ಬಾಧೆ, ದಿಕ್ಕು ತೋಚುತ್ತಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ತುಂಬಾ ಜನಕ್ಕೆ ಇದನ್ನ ಕೆಲವೊಮ್ಮೆ ಕೆಲವ್ರಿಗೆ ಮಾಡಿಸಿದ್ದೇನೆ. ಅದು ವಿಶೇಷವಾಗಿ ಧರ್ಮಕ್ಷೇತ್ರಗಳಲ್ಲಿ ನಂಜನಗೂಡು, ಧರ್ಮಸ್ಥಳ, ಮಹದೇಶ್ವರ, ದೇವಿ ಕ್ಷೇತ್ರ ಹೋಗ್ಬಿಟ್ಟು ಉಳ್ಕೊಂಡು ಅಲ್ಲಿಯ ಪ್ರಸಾದವೇ ಇದ್ದು ಭಿಕ್ಷಾಟನೆ ಮಾಡಿ ನೀವು ಆಗ್ತಿರೋ ಈ ಸಮಸ್ಯೆಗೆ ಚೆಕ್ಮೇಟ್ ಇಡಿಸ್ಬೋದು ಅಂತ ನೀವು ನಂಬೋಲ್ಲ. ತುಂಬ ಜನ ಮಾಡಿದರೆ ಬಂದು, ಗುರುಗಳೇ ಬೆಟ್ಟದಂಥ ಸಮಸ್ಯೆ ಎಳೆದು ಬಿಟ್ಟಿದೆ ನಮಗೆ ಅಂತ. ಈಗ ಅಂಥದ್ದೊಂದು ಶ್ರಾವಣ ಸಂಕಲ್ಪ, ಸಂಪತ್ ಸಂಕಲ್ಪ. ನಿಮಗೆ ಯಾರೂ ಇಲ್ಲ, ಆಗಬೇಕಾದ ಕೆಲವು, ಬರಬೇಕಾದ ದುಡ್ಡು ಇಲ್ಲ, ಕೊಡಬೇಕಾದ ದುಡ್ಡು ಸಮಯಕ್ಕೆ ಕೊಡ್ತಿಲ್ಲ, ಬರಬೇಕಾದ ದುಡ್ಡು ಸಮಯಕ್ಕೆ ಬರ್ತಿಲ್ಲ, ಆಘಾತ ತಡ್ಕೊಳಕ್ಕಾಗ್ತಿಲ್ಲ, ಏನು ಮಾಡೋದು ತೋಚ್ಲಿಕ್ಕೆ ಆಗ್ತಿಲ್ಲ, ಎಲ್ಲ ನಷ್ಟವಾಗ್ಬಿಟ್ಟಿದೆ, ನಮಗೆ ದಿಕ್ಕಿಲ್ಲ, ಏನು ಮಾಡುವುದು ಅಂದಾಗ ಭಗವಂತನಿಗೆ ಪರಿಪೂರ್ಣ ಶರಣಾಗತಿಯ ಗೋವಿಂದ. ಶನಿವಾರ ಇವತ್ತು ಶುಭ್ರವಾಗಿ ಒಂದು ಸ್ನಾನ ಮಾಡ್ಕೊಳ್ಳಿ, ಪುಟ್ಟ ಪಂಚೆ ಆಗುತ್ತಾ, ಮೈ ಅದಕ್ಕೆ ಮೇಲೆ ಇರಬಾರ್ದು ಅಂತ ಬೇಕಾದ್ರೆ ಮೇಲೇನೂ ಒಂದು ಪಂಚೆ ಹೊದ್ಕೊಳ್ಳಿ, ಒಂದು ವಿಭೂತಿ ನಾಮಾವಳಿ, ಗೋವಿಂದ ನಾಮಾವಳಿ ಇಟ್ಕೊಂಡು ಒಂದು ಪಾತ್ರೆ, ಹೊಸ ಪಾತ್ರೆ ಮನೇಲಿ ಇದ್ದೇ ಇರುತ್ತೆ, ಏನಾದರೂ ಒಂದು ಸ್ಟೀಲ್ ಪಾತ್ರೆ, ಯಾವುದಾದ್ರೂ ಒಂದು ಅನ್ನಕ್ಕೋ ಏನೋ ತಂದಿಟ್ಟಿರ್ತೀರಿ, ವಸ್ತೊಂದಿರುತ್ತೆ, ತಗೊಳ್ಳಿ. ಅದಕ್ಕೆ ಗೋವಿಂದ ನಾಮಾವಳಿ ಇಟ್ಟು ದೇವರ ಮುಂದ್ಗಡೆ ಪ್ರಾರ್ಥನೆ ಮಾಡಿ, ದೇವರ ಮುಂದ್ಗಡೆ ಇರೋ ಅಕ್ಷತೆ ಸ್ವಲ್ಪ ಹಾಕ್ಬಿಟ್ಟು ಹೋಗಿ. ಭಗವಂತ ಬರಿಗಾಲಲ್ಲಿ ಹೋಗಬೇಕು. ನಿಮ್ಮ ಹಮ್ಮು ಬೆಮ್ಮು ಅಹಂಕಾರ, ನಾನು ಯಾರು ಗೊತ್ತಾ, ನನ್ನಿಂದ ಏನು ಗೊತ್ತಾ, ಯಾವುದೋ ಒಂದು ಕೋರ್ಟ್ ಸಮಸ್ಯೆ, ಹಣಕಾಸು ಸಮಸ್ಯೆ, ಅವಮಾನ ಸಮಸ್ಯೆ, ಇದಕ್ಕೆ ಮೀರಿದ್ದಿಲ್ಲ. ಇನ್ನು ನಾನು ಬದುಕಲಾರೆ, ದೇಶಾಂತರ ಹೋಗ್ಬಿಡ್ಬೇಕು, ಮನೆ ಮಠ ಕುಟುಂಬ ಬಿಟ್ಟು ಹೋಗ್ಬಿಡ್ಬೇಕು, ಸಾಲದ ಸುರುಳಿ ಆಗ್ಬಿಟ್ಟಿದೆ, ಅವಮಾನದ ಸುರುಳಿ ಆಗ್ಬಿಟ್ಟಿದೆ, ಅಪವಾದದ ಸುರುಳಿಯಾಗಿ ಬಿಟ್ಟಿದೆ, ದಿಕ್ಕು ತೋಚುತ್ತಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಪೂರ್ಣ ಶರಣಾಗತಿ ಇದು. ನೆನಪಿಟ್ಟುಕೊಳ್ಳಿ. ಒಂದು 11 ಬಾರಿ ಕುಳಿತು ನಿಮ್ಮ ಮನೆಯ ದೇವರ ಮುಂದುಗಡೆ ಒಂದು ಸ್ವಲ್ಪ ಅಕ್ಷತೆ ಹಾಕ್ಬಿಟ್ಟು, ಆ ಪಾತ್ರೆನ ಇಟ್ಬಿಟ್ಟು ಒಂದು ಸ್ವಲ್ಪ ಅಕ್ಷತೆ, ಒಂದು ಅಚ್ಚು ಬೆಲ್ಲ ಹಾಕ್ಬಿಟ್ಟು ಇಟ್ಬಿಟ್ಟು, ಅದರಲ್ಲಿ ಅಯ್ಯ ನಿನ್ನ ನಂಬ್ಕೊಂಡು ನಾನು ಹೋಗ್ತಿದ್ದೇನೆ, ನನಗೆ ದಿಕ್ಕಿಲ್ಲ, ನನ್ನ ಹೆಂಡತಿ ಮಕ್ಕಳಿಗೆ ಕುಟುಂಬಕ್ಕೆ ದಿಕ್ಕಿಲ್ಲ, ನನ್ನ ಕುಟುಂಬಕ್ಕೆ ದಿಕ್ಕಿಲ್ಲ, ನೀನೇ ಸರ್ವಸ್ವ, ನೀನೇ ಸರ್ವಾಂತರ್ಯಾಮಿ, ತುಂಬ ದೊಡ್ಡವರು ನೀವು,
ತುಂಬ ದೊಡ್ಡದಾಗಿ ಬದುಕಿದವ್ರು ನೀವು. ನಿಮ್ಮ ಮಟ್ಟಕ್ಕೆ ನೀವು ದೊಡ್ಡವ್ರ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಈಗ ಆ ಹೆಸರಿಗೆ, ಆ ಕುಟುಂಬಕ್ಕೆ, ಆ ವ್ಯವಸ್ಥೆಗೆ, ಆರ್ಥಿಕ ಸ್ಥಿತಿಗೆ ಅಂಥದ್ದೊಂದು ಪರಿಸ್ಥಿತಿ ಬಂದಿದೆ. ಮಾಡಿ ಮಕ್ಕಳೇ. ಪ್ರಾರ್ಥನೆ ಮಾಡಿದ ಮೇಲೆ ಆ ಪಾತ್ರೆ ತಗೊಂಡು ಹೋಗಿ ಒಂದು 11 ಮನೆಗೆ. ಗೋವಿಂದ ಗೋವಿಂದ ಅಂತೇಳಿ ಹೃದಯಾಂತರಾಳದಿಂದ, ಎಲ್ಲಿಂದ, ಈ ಅಗ್ನಿ ತತ್ವದಿಂದ, ಈ ಹೊಕ್ಕಳಿಂದ ಬರಲಿ ಮಕ್ಕಳೇ. ಮಾಡಿ, ನನ್ನ ಮಾತು ಕೇಳಿ, ಶಿರ ವಹಿಸಿ. ಅವ್ರು ಏನ್ ಹಾಕ್ತಾರೋ, ಅಮ್ಮ ಇಡೀ ಅಕ್ಕಿ ಹಾಕಿ ಗೋವಿಂದ ಬಂದಿದ್ದಾನೆ ಅಂತೇಳಿ ನೀವು ಕೇಳಿ ಮಕ್ಕಳೇ, ಕೇಳಿ. ಇವತ್ತು ಹೋಗಿ ನಿಮ್ಮ ಪಾಡಿಗೆ ಒಂದು 11 ಮನೆ ಹೇಗೂ ಸ್ನಾನ ಮಾಡಿದಿರಿ ಆಯ್ತಲ್ವಾ, ಒಂದು ಪುಟ್ಟು ಪಂಚೆ ಹೊತ್ಕೊಳ್ಳಿ, ಗೋವಿಂದ ಇಟ್ಕೊಳ್ಳಿ, ಒಂದು ಬೊಟ್ಟಿಂಗೆ ಇಟ್ಕೊಳ್ಳಿ. ನಿಮ್ಗೆ ನಗು ಅನ್ನಿಸ್ಬೋದು, ಕೆಲವ್ರು ನಗ್ತಾರೆ, ಇದೇನು ಗುರುಗಳೇ. ಹೌದು, ಅಂತ ಪಾಂಡವರು ನೆನಪಿಟ್ಟುಕೊಳ್ಳಿ ಗೋವಿಂದ ಹೋದ್ರು, ಸುಮ್ಮನೆ ಅಲ್ಲ. ನಕುಲನ ಅಂದ ಎಂಥ ಅಂದ ಗೊತ್ತರ, ಅಶ್ವಿನಿ ದೇವತೆಗಳ ಅಂದವೇ ಅಂದ. ಅಂಥದೊಂದು ನೋಡಿ, ಅಂದ ಮಾತನಾಡಬೇಕಾದ್ರೆ ಅಶ್ವಿನಿ ದೇವತೆಗಳು ಅಂತ ಹೇಳ್ತಾರೆ. ಅವ್ರಿಗೆ ಮೀರಿದ ಅಂದ ಇಲ್ಲ ಲೋಕದಲ್ಲಿ, ಅವರಿಗೆ ಮೀರಿದ ಅಂದವಿಲ್ಲ. ಒಂದು ಸೃಷ್ಟಿ, ಭಗವಂತನ ಸೃಷ್ಟಿಯಲ್ಲಿ ದೇವತೆಗಳು ಒಬ್ಬರು, ಸುರಾಸುರರು ಅಂತ ಹೇಳ್ತೇವೆ. ಅಸುರರು, ಸುರರು, ಮನುಷ್ಯರು, ಪಶು, ಪಕ್ಷಿ, ಪ್ರಾಣಿ. ಭಗವಂತನ ಸೃಷ್ಟಿಯಲ್ಲಿ ಭಗವಂತನಿಗೆ ಮೀರಿದ ಅಂದ ಇಲ್ಲ. ಅದು ಬಿಡಿ, ಅದು ಅಂಕೆಗೆ ಅಳತೆಗೆ ಸಿಲುಕತ್ತೆ. ಆದ್ರೆ ನಾವೊಂದು ನೋಡಿದ್ರೆ ಇದು ಕಣೋ ಅಂದ, ಇದಕ್ಕೆ ಮೀರಿದ ಅಂದ ಇಲ್ಲ ಕಣೋ ಅಂತ ನಾವೇನ್ ಅನ್ಕೋತೇವೆ ನೋಡಿ. ಅಂಥದ್ದೊಂದು ಅಂದ ಅಶ್ವಿನಿ ದೇವತೆ. ಅಂತ ಅಶ್ವಿನಿ ದೇವತೆಗಳ ಅಂದದಲ್ಲೇ ಹುಟ್ಟಿದವರು ನಕುಲ ಸಹದೇವ. ಅದರಲ್ಲಿ ನಕುಲನ ಅಂದ ಇದೆಯಲ್ಲ, ಅದಕ್ಕೆ ಆತ ಮೊದಲಿಗೆ ಸಾಯಿತು. ಯಾಕಂದ್ರೆ ತನ್ನ ಅಂದದ ಮೇಲೆ ನಂಬಿಕೆ, ಗರ್ವ. ಲೋಕದಲ್ಲೇ ನನಗೆ ಮೀರಿ ದಂದದವರೆಲ್ಲ, ನನ್ನ ನೋಡಿದವರೆಲ್ಲ ಆಸೆ ಪಡೋದೆ. ಚಿರಯೌವನ ಆತ, ಚಿರಯೌವನ. 100 ವಯಸ್ಸು ದಾಟಿದ್ರು ಒಂದು 24 ಅಂದ ಕೊಟ್ಟಿತ್ತು. ದೇವತೆಗಳ ಅಂದ. ದೇವತೆಗಳಿಗೆ ವಯಸ್ಸಾಗಲ್ಲ ಅಂತೀವಿ, ದೇವತೆಗಳಿಗೆ ಅಂದ ಕೇಳಲ್ಲ ಅಂತ ಹೇಳ್ತೀವಿ. ಅಂಥದ್ದೊಂದು ಅಂದ. ಅಂತ ನಕುಲ ಆ ಒಂದು ವನವಾಸಕ್ಕೆ ಹೋಗುವಾಗ ಅವ್ರು ನೆನಪಿಟ್ಟುಕೊಳ್ಳಿ, 12 ವರ್ಷ ವನವಾಸ ಅಂತಿತ್ತಲ್ಲ, ಆ ಒಂದು ಹೊರಗಡೆ ಹೋಗುವಾಗ ಗುರುತಿಡಿಬಾರ್ದು ಅಂತ ನೀವು ನೆನ್ಪಿಟ್ಕೊಳ್ಳಿ. ಕೆಸರು, ಮಣ್ಣಿನ ಕೆಸರು, ಇನ್ನೊಂದು ಕೆಸರು ಮೈಯೆಲ್ಲ ಹಚ್ಕೊಂಡು ಈ ರೀತಿ ಮುಖಕ್ಕೆಲ್ಲ ಮೆತ್ತುಕೊಂಡು ನೀರಿಡ್ತಾ ಹೋಗ್ತಾನೆ. ನನಗೆ ಹೇಗೆ ನೋಡಿ, ಕೆಲವೊಂದು ಸಮಯ ಈ ಥರ ಶಾಪಗಳು. ನಾವು ಮುಖ ಮುಚ್ಕೊಂಡು ಓಡಾಡಬೇಕಾಯ್ತು. ಕೆಲವ್ರು ಹೇಳ್ತಿರ್ತಾರೆ, ಗುರುಗಳೇ ಯಾರಿಗೂ ಮುಖ ತೋರಿಸ್ಲಿಕ್ಕೆ ಆಗ್ತಿಲ್ಲ, ಯಾರಿಗೂ ಹೇಳ್ಕೊಳಕ್ ಆಗ್ತಿಲ್ಲ. ಮಗಳ ಮರ್ಯಾದೆ, ಮಗನಿಂದ ಮರ್ಯಾದೆ, ಕುಟುಂಬದವರಿಂದ ಮರ್ಯಾದೆ, ಅವಮರ್ಯಾದೆ ಒಂದು ಬಂದ್ಬಿಟ್ಟಿದೆ. ನಮಗೆ ಲೋಕಾಯುಕ್ತ ರೈಡ್ ಆಯ್ತು, ಟ್ಯಾಕ್ಸ್. ನಾವು ನ್ಯಾಯವಾಗಿದ್ವಿ, ನೀವು ನ್ಯಾಯವಾಗಿದ್ದು, ಧರ್ಮವಾಗಿದ್ದು, ನೀವು ಕರೆಕ್ಟಾಗಿದ್ದೂ ಕೂಡ ಅಲ್ಲೆಲ್ಲೋ ಗ್ರಹಗಳ ಕ್ರೂರಾತಿ ಕ್ರೂರ ಪ್ರಭಾವದಿಂದ ನಿಮ್ಮನ್ನ ಈ ಥರದೊಂದು ಇಕ್ಕಟ್ಟು. ನಾನು ಮಾಡದ ತಪ್ಪಿಗೆ ಶಿಕ್ಷೆ. ಗುರುಗಳೇ, ಮನುಷ್ಯ ಅಂದ ಮೇಲೆ ಸಹಜ, ಆಸೆ ಬೇರೆ, ದುರಾಸೆ ಬೇರೆ. ದುರಾಸೆಗೆ ಕೆಲವರು ಅವ್ರು ಇರ್ತಾರೆ ಬಿಡಿ, ಆದ್ರೆ ನೀವೊಂದು ಪುಟ್ಟ ಆಸೆಯ ಬದುಕು. ಆ ಆಸೆಯಲ್ಲಿ ಏನೋ ಒಂದು ಸಣ್ಣದು, ಆದ್ರೆ ಅದು ಲೋಕ ತುಂಬಾ ದೊಡ್ಡದಾಗಿ ತಗೋಬಿಟ್ಟಿದೆ. ಎಲ್ಲರ ಮುಂದುಗಡೆ ನಿಮ್ಮನ್ನ, ನೀವು 4 ಜನಕ್ಕೆ ಗೊತ್ತಿರ್ಬೋದು, ಇಲ್ಲ 4 ಲಕ್ಷ 4 ಕೋಟಿ ಜನಕ್ಕೆ ಗೊತ್ತಿರ್ಬೋದು. ನನ್ನ ರೀತಿ ಅಲ್ಲೊಂದು ಪಡೋ ನೋವಿದೆಯಲ್ಲ, ಗೋವಿಂದನೇ ಕಾಪಾಡಬಲ್ಲ, ಭಗವಂತನೇ ಕಾಪಾಡಬಲ್ಲ ಸ್ಥಿತಕಾರಕ. ನಾವು ಇವತ್ತಿರೋ ಸ್ಥಿತಿ, ರೀತಿ, ನೀತಿ, ಗತ್ತು, ತೂಕ, ನೆನೇನಿದ್ವಿ, ಇವತ್ತೇನಿರ್ತೀವಿ, ನಾಳೆ ಏನಿರ್ತೀವಿ, ಅದಕ್ಕೆಲ್ಲ ಕಾರಕತ್ವ ಯಾರು ಗೊತ್ತಾ? ವಿಷ್ಣುವೇ. ಸೃಷ್ಟಿಗೆ ಬ್ರಹ್ಮನಾದರೆ ಅಂತ್ಯಕ್ಕೆ ಸದಾಶಿವ, ಪರಮಶಿವ. ಹಾಗೆಯೇ ನಾವು ಹುಟ್ಟಿನಿಂದ ಕಡೆಯವರೆಗೂ ಇರುವಂತಹ ಸ್ಥಿತಿಗತಿಗಳಿದ್ದಾವಲ್ಲ, ನೆನ್ನೆ ಚೆನ್ನಾಗಿದ್ದಂತೆ ಇವತ್ತೇನೋ ಆಯ್ತು, ನೆನ್ನೆ ಹಿಂಗಿದ್ದ ನೋಡ, ಅವ್ನು ಜಾಕ್ ಪಾಟ್ ಹೊಡೆದು ಬಿಡ್ತು ಕಣೋ, ಲಾಟ್ರಿ ಹೊಡೆದು ಬಿಡ್ತು ಕಣೋ, ಎಲ್ಲೋ ಇದ್ದವನು ಅಂತೆಲ್ಲ ನಾವು ಕೇಳ್ತಿರ್ತೀವಿ ಮಕ್ಕಳ, ಹೌದಲ್ವಾ? ಅದಕ್ಕೆ ಕಾರಕರ್ತವೇ ವಿಷ್ಣು. ಅದಕ್ಕೆ ವಿಷ್ಣು ಸಹಸ್ರನಾಮ, ವಿಷ್ಣು ಪೂಜಾ, ಗೋವಿಂದ ನಾಮಾವಳಿ ಇದೆಲ್ಲ ಹೇಳೋದು. ವಿಷ್ಣುವಿಗೆ ಶರಣಾಗ್ತಿ. ವಿಷ್ಣುವಿಲ್ಲದೆ ಲಕ್ಷ್ಮಿ ಇಲ್ವೇ? ಲಕ್ಷ್ಮಿ ಇದ್ದನ್ನೇ ಜಗತ್ತಿನಲ್ಲಿ ನಡೆಸುವುದೇ ಲಕ್ಷ್ಮಿ. ಅಲಕ್ಷ್ಮಿ, ಜ್ಯೇಷ್ಠ ಲಕ್ಷ್ಮಿ ಎಲ್ಲ ಆ ಅಮ್ಮನ ಪ್ರತಿರೂಪಗಳೇ. ಅಂಥದ್ದೊಂದು ಜ್ಯೇಷ್ಠ ಲಕ್ಷ್ಮಿ ಪ್ರವೇಶ ಆಗ್ಬಿಟ್ಟಿದೆ, ಅಂಥದ್ದೊಂದು ಅಲಕ್ಷ್ಮಿ ಪ್ರವೇಶ ನಿಮ್ಮ ಜೀವನದಲ್ಲಿ ಆಗ್ಬಿಟ್ಟಿದೆ. ನಿಮ್ಮ ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡು ಬಂದಿದ್ರಲ್ವಾ?
ಭಗವಂತನಿಗೆ ಸಮರ್ಪಣೆ ಮಾಡಿ ಆ ಒಂದು ದೀರ್ಘದಂಡವಾಗಿ ಆ ನೆತ್ತಿಯನ್ನ ನೆಲಕ್ಕೆ ಸೋಕಿಸಿ ಪ್ರಾರ್ಥನೆ ಮಾಡಿಬಿಟ್ಟು ತಗೊಂಡೋಗಿ ಒಂದು 10 ಒಂದು 11 ಜನ ಆಗುತ್ತಾ, ಒಂದು 21 ಜನ ಮನೆಗೆ ಹೋಗಿ ನನ್ನ ಅಹಂಕಾರ ಕಳ್ಕೊತಿದ್ದೇನೆ, ನನ್ನ ಕೋಪ ಕಳ್ಕೊತಿದ್ದೇನೆ, ನನ್ನ ದುರಾಸೆ ಬುದ್ಧಿ ಗೊತ್ತಿಲ್ಲ, ಬೇರೆಯವ್ರಿಗೆ ಅದು ದುರಾಸೆ, ನಾನು ದುರಾಸೆ ಪಟ್ಲಿಲ್ಲ ಅಂದ್ರೆ ಬೇರೆಯವ್ರು ಇವನೇನೋ ಮಾಡ್ದ ನೋಡೋ ಅಂತೆಲ್ಲ ಆಡ್ಕೋತಿದ್ದಾರೆ. ಹೇಳ್ಕೊಳಕ್ಕಾಗ್ತಿಲ್ಲ ಭಗವಂತ, ತೋರ್ಸ್ಕೊಳಕ್ಕಾಗ್ತಿಲ್ಲ ಭಗವಂತ, ನನ್ನ ಕಣ್ಣೀರಿಯಲ್ಲಿ ಮುಚ್ಚಿಡ್ಲಿ ಭಗವಂತ, ನನ್ನ ಮನೆಗೆ ಇಂಥದ್ದೊಂದು ಅಪ್ಪಳಿಸ್ಬಿಡ್ತೆ, ಎಲ್ಲ ಬಟ್ಟೆ ಮುಖ ಮುಚ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ, ಮುಖ ಮುಚ್ಕೊಂಡು ಓಡಾಡಬೇಕಾದಂತ ಪರಿಸ್ಥಿತಿ. ಮಕ್ಕಳ ಹತ್ರನೇ ಅಪ್ಪ ಕಾಲೇಜ್ ಫೀಸಲ್ಲಿ, ಅಮ್ಮ ಎಲ್ಲಿ, ಸ್ಕೂಲ್ ಫೀಸ್ ಎಲ್ಲಿ, ಟ್ಯೂಷನ್ ಫೀಸ್ ಎಲ್ಲಿ, ಬರ್ಡೇ ಬಟ್ಟೆ ಎಲ್ಲಿ, ಇದಿರುತ್ತಲ್ವಾ ಒಂದು ಕುಟುಂಬದ ಜವಾಬ್ದಾರಿ. ಒಂದು ಹೆತ್ತವರಾಗಿ ತಂದೆ ತಾಯಿಯಾಗಿ ನೀವು ನಂಬಲ್ಲ ಮಕ್ಕಳೇ, ಅದು ಅಂತಿಂತ ಕಣ್ಣೀರಲ್ಲ, ತುಂಬಾ ಸಿಕ್ಕಾಬಟ್ಟೆ ಅಂಥದ್ದೊಂದು ಸ್ಥಿತಿ ಗತಿ ಇತಿ ಆಗಿಬಿಟ್ಟಿದೆ, ಇನ್ಯಾರೂ ಇಲ್ಲ ನಮಗೆ ಅಂದಾಗ ಈ ಒಂದು ಗೋವಿಂದನಿಗೆ ಶರಣಾಗತಿ ಎತ್ಕೊಳ್ಳಿ. ನಾನು ಹೋಗ್ತೇನೆ, ನಿಮಗೋಸ್ಕರ ಹೋಗ್ತೇನೆ, ನನಗೋಸ್ಕರ. ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದ ಹಾಗೆ. ಖಂಡಿತ ಈ ಗೋವಿಂದಕ್ಕೆ ನಾನು ಹೋಗ್ತೇನೆ ಶರಣಾಗತಿ. ಇನ್ನು ನನಗೂ ಯಾರಿದ್ದಾರೆ ಮಕ್ಕಳ, ಇನ್ನೆಷ್ಟು ನೋವು, ಇನ್ನೆಷ್ಟು ಬಾಧೆ, ಇನ್ನೆಷ್ಟು ಸಂಕಟ. ಹೌದು, ಒಂದು ದೊಡ್ಡ ಸಂಸ್ಥೆಗೆ ಪ್ರಾಯೋಜಕತ್ವ ಬಂದಿದೆ, ಗುರುಗಳೇ ನೀವಿರಬೇಕು. ಅದು ಸುಮಾರು ಒಂದು 6ರಿಂದ 8 ತಿಂಗಳು ವಿಮರ್ಶೆ, ಚರ್ಚೆ, ಇದರಲ್ಲಿ ತಪ್ಪಿದೆಯಾ, ಇನ್ನೊಬ್ರಿಗೆ ನೋವಾಗುತ್ತಾ, ಇನ್ನೊಬ್ರಿಗೆ ಸಂಕಟ ಆಗುತ್ತಾ, ಆಲ್ರೆಡಿ ನಾನು ಒಂದು ಮಾಡಿ ನೋವು ತಿಂದಿದ್ದೇನೆ, ಇನ್ನೊಬ್ರಿಗೆ ನೋವಾಗೋದು ಬೇಡ, ಬಾಧೆ ಇಡೋದು ಬೇಡ, ಅಂಥದ್ದೊಂದು ನಿಮ್ಮಿಂದ ಇದೆಯಾ, ಇನ್ನೊಂದು ಸುಮಾರು 8 ತಿಂಗಳು ಪರೀಕ್ಷಿಸಿ, ಯೋಚಿಸಿ, ಆಲೋಚಿಸಿ, ವಿಮರ್ಶಿಸಿ, ಎಸ್ ಬಿಕಮ್ ಎ ಬ್ರ್ಯಾಂಡ್ ಅಂಬಾಸಿಡರ್. ಖಂಡಿತ ಅದರ ಬಗ್ಗೆ ತಿಳಿಸ್ತೇನೆ, ಖಂಡಿತ ಬರುತ್ತೆ. ನಿಮಗೆ ತಿಳಿಸದ್ದಾ, ನಿಮಗೆ ಸೂಚಿಸದ್ದಾ, ಆಯ್ತು, ಖಂಡಿತ ಇರ್ತೇನೆ, ಇರ್ಲಿ. ಅಂತ ಒಂದು ಭಾವ ಈ ಗೋವಿಂದನಿಂದ ಪಡೆಯುವರಿ. ಹೋಗಿ ಮನೆ ಮನೆಗೂ ಹೋಗಿ. ಹಾಕ್ಲಿಲ್ಲ ಬೇಜಾರು ಮಾಡ್ಕೋಬೇಡಿ, ಇದೇನೋ ಘಟ ಹಿಂಗಿದಾನೆ ಆಗ್ಲಿ, ಏನಪ್ಪ ಇದು ಇವ್ರಿಗೇನೋ ಕಡಿಮೆ ಆಗಿತ್ತು ಆಗ್ಲಿ, ಮೈ ಮೇಲೆ ಯಾವ ಒಡವೆಯೂ ಇರಬಾರ್ದು. ಉಡದಾರವಿರಲಿ, ನಿಮ್ಮ ಏನಾದ್ರೂ ಒಂದು ಲಿಂಗಧಾರಣೆ, ವೈಷ್ಣವ ಧಾರಣೆ, ಇನ್ನೊಂದು ಅನ್ನತಕ್ಕಂಥದ್ದು ಇರುತ್ತಲ್ವಾ, ಅದು ಇದ್ಕೊಳ್ಳಿ. ಒಡವೆ ಎಲ್ಲ ತೆಗೆದಿಡಿ. ಭಗವಂತನ ಮುಂದುಗಡೆ ಹೆಂಗ್ ಹೋಗ್ಬೇಕು ಅಂದ್ರೆ ನಿರಾಕಾರ ಸ್ವರೂಪ ಆತ, ಅವನ ಹತ್ರ ಹಾಗೇ ಹೋಗ್ಬೇಕು. ಅವನನ್ನು ನಂಬ್ಕೊಂಡು ಬರಿಗಾಲಲ್ಲಿ ನಡ್ಕೊಂಡು ಹೋಗಿ, ಚಪ್ಪಲಿ ಹಾಕ್ಬೇಡಿ. ಅಮ್ಮ ಆ ಸೂರ್ಯದೇವನಿಗೊಂದು ನಮಸ್ಕಾರ ಮಾಡ್ತಾ ಆ ಒಂದು ಪಾತ್ರೆಯನ್ನು ತಗೊಂಡೋಗಿ ಗೋವಿಂದ 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 ಪ್ರತಿ ಮನೆ ಹತ್ರ ಒಟ್ಟು 3 ಬಾರಿ ಹೇಳಿ. ಹೋಗಿ 16 ಮನೆ ಇಲ್ಲವೇ 11 ಮನೆ ತೊಂದರೆ ಇಲ್ಲ, ಹೋಗ್ಬಿಟ್ಟು ಕೇಳಿ, ಅಮ್ಮ ಒಂದು ಹಿಡಿ ಅಕ್ಕಿ ಹಾಕಿ ಅಮ್ಮ. ಹಾಕಿದ್ರಲ್ವಾ, ಒಂದೊತ್ತು ಉಪವಾಸವಿರಿ, ಹಾಲು ಹಣ್ಣು ಹಂಪಲು ತಗೊಳ್ಳಿ. ಮಧ್ಯಾಹ್ನಕ್ಕೆ ಬೇಕಾದ್ರೆ ಒಂದಷ್ಟು ಅನ್ನ ಮೊಸರು ಇಲ್ಲ ಹಾಲನ್ನ, ಈ ಥರ ಮಜ್ಜಿಗೆಯನ್ನು ತಿನ್ನಿ. ಸಂಜೆ ಡ್ಯೂಟಿಯಿಂದ ಬರ್ತಿರಲ್ವ, ಅಷ್ಟರಲ್ಲಿ ಮನೇಲಿ ಹೇಳಿ, ಅಮ್ಮನಿಗೋ ಅತ್ತಿಗೆಗೋ ಮಿಸ್ಸೆಸ್ಗೋ ಯಾರಿಗೋ ಹೇಳಿಬಿಟ್ಟು ಆ ಪ್ರಸಾದ ರೆಡಿ ಮಾಡಿಸಿ. ಅದು ತಗೊಬಂದಿರೋ ಅಕ್ಕಿಗೆ ನೀವು ಬೇಕಾದ್ರೆ ನೀವು ಸ್ವಲ್ಪ ಅಕ್ಕಿ ಹಾಕಿಸ್ಬೋದು, ನೀವೇ ಸೇರಿಸ್ಬೋದು ಇನ್ನು ಸ್ವಲ್ಪ ನಿಮ್ಮ ಶಕ್ತಿ. ಸಂಜೆ ಒಂದು 5-5:30, 6 ಗಂಟೆಗೆ ಪ್ರಸಾದ ರೆಡಿ ಮಾಡಿಕೊಂಡು ಒಂದು ಬೆಲ್ಲದ ಪ್ರಸಾದ, ಬೆಲ್ಲ ಹಾಕಿಟ್ಟಿದ್ರಲ್ವ, ಒಂದು ಸ್ವಲ್ಪ ಎಳ್ಳು ಸೇರಿಸ್ಕೊಳ್ಳಿ ಚಿಕ್ಕದಾಗಿ, ಆಯ್ತು. ಸೇರಿಸ್ಕೊಂಡು ಪ್ರಸಾದ ಆಯಿತು ಅಂದರೆ 1 ಸ್ಪೂನ್ ತುಪ್ಪ ಸೇರಿಸಿ ಆ ಬೆಲ್ಲದ ಪ್ರಸಾದ, ಅನ್ನ ಪ್ರಸಾದ, ಪಾಯಸ ಪ್ರಸಾದ ಮಾಡಿಬಿಟ್ಟು ಹನುಮರ ಆಲಯ ಇಲ್ಲ ವಿಷ್ಣು ಆಲಯ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಅಲ್ಲಿ ಹಂಚ್ಬೋದು. ನಿಮಗೆ ಶಕ್ತಿ ಇದೆ, ಒಂದು 10 kg ಸೇರಿಸಿ ಒಂದು 10 ಜನ ಕರೆದು, ಒಂದು 50 ಜನ ಕರೆದು ಪ್ರಸಾದವಾಗಿ ಮನೇಲೇ ಬಡಿಸ್ಬೋದು ಅವರಿಗೆ. ಅವರೆಲ್ಲ ಊಟ ಆದಮೇಲೆ ಆ ಪ್ರಸಾದದ ಎಲೆ ಎಲ್ಲೂ ಜಾರದ ಹಾಗೆ ತಗೊಂಡು ಹೋಗಿ ಒಂದು ಹಸುವು ಕೊಟ್ಟು ಆ ಗೋಪೂಜೆ, ಗೋವಿಗೊಂದು ನಮಸ್ಕಾರ ಮಾಡಿ, ಅದಕ್ಕೊಂದಷ್ಟು ಮೇವು ತಿನ್ನಿಸಿ, 1-2 ಬಾಳೆಹಣ್ಣು ತಿನ್ನಿಸಿ, ಹಿಂದ್ಗಡೆ ಬಾಲಕ್ಕೆ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬಂದು ಮಡಿಯಿಂದ ಮನೆ ಮೇಲೆ ಕುಳಿತು ಒಂದು ಬಟ್ಟಲು ಪ್ರಸಾದ, ನೀವು ಯಾರು ಸಂಕಲ್ಪ ತಗೊಂಡಿದ್ರೋ, ಅಯ್ಯ ನನಗೆ ದಿಕ್ಕಿಲ್ಲ, ನನಗೆ ಯಾರೂ ಇಲ್ಲ, ನೀನೇ ಎಲ್ಲ ನನ್ನ ಕರ್ಮದಲ್ಲಿ ಅಂತ ಸಂಕಲ್ಪ ಮಾಡಿಕೊಂಡು ಈ ಶ್ರಾವಣ ಸಂಕಲ್ಪ, ಶನೇಶ್ಚರ ಕೂಡ ಕದಲುತ್ತಾನೆ ನೆನಪಿಟ್ಟುಕೊಳ್ಳಿ, 7 ಕೊಂಡಲವಾಡು ವ್ರತಮು ಅಂತ ಇದೆ.
7 ಬೆಟ್ಟಗಳ ಒಡೆಯನ ವ್ರತ ಅಂತಿದೆ. ತುಂಬ ಕಷ್ಟ. ಅದಕ್ಕೆ ಆ ಥರದ ಸಂಕಲ್ಪಗಳು ಹೇಳಲಿಕ್ಕೆ ಹೋಗ್ತಿಲ್ಲ. ಯಾಕಂದ್ರೆ ನಮ್ಮ ಮನಸ್ಸು ಯಾವಾಗ ಮೈಲಿಗೆ ಆಗುತ್ತೆ ಗೊತ್ತಿಲ್ಲ. ಮನಸ್ಸು ಮೈಲಿಗೆ ಆಗಬಾರ್ದು. ಯಾವಾಗ ಸುಳ್ಳು ಹೇಳ್ತೀವೋ, ಯಾವಾಗ ದೋಚೋ ಬುದ್ಧಿ ಬರುತ್ತೋ, ಯಾವಾಗ ನೋಡಿದ ತಕ್ಷಣ ಈ ಅಂದ ನನಗೆ ಬೇಕು ಅನ್ನುತ್ತೋ, ಈ ಅಧಿಕಾರ ನನಗೆ ಬೇಕು ಅನ್ನುತ್ತೋ, ಈ ಸುಂದರವಾದದ್ದು ನನಗೆ ಬೇಕು ಅನ್ಸುತ್ತೋ, ಈ ಬೆಲೆಬಾಳದ್ದು ಬೇಕು ಅನ್ಸುತ್ತೋ ಗೊತ್ತಿಲ್ಲ. ಅದು ತುಂಬಾ ಕಷ್ಟ. 7 ಬೆಟ್ಟಗಳ ಒಡೆಯನ ವ್ರತ ಇದೆಯಲ್ಲ, ಅದು ಮಾಡಿಬಿಟ್ರೆ ಅಪರ ಕುಬೇರರೇ ಅಂತ ಹೇಳ್ತೀವಿ. ಸುಮ್ಮನೆ ಸಾಮಾನ್ಯರಿಂದ ಅದೆಲ್ಲ ತಪಸ್ಸುಗಳು ಮಾಡತಕ್ಕಂಥ ವ್ರತಗಳು. ಅದಕ್ಕೆ ನಿಮಗೆ ಇಂತಹ ಒಂದು ಸ್ವಲ್ಪ ಸಿಂಪಲ್ ಆಗಿರೋದು, ನಿಮಗೆ ಕಷ್ಟವಾಗದೇ ಇರೋದು. ಹೌದು, ತಲೆ ಬಗ್ಸಿ ನಾವು ಹೆಂಗೋಗಿ ಕೇಳೋದು ಗುರುಗಳೇ ಒಂಥರ ಆಗುತ್ತೆ. ಭಗವಂತನ ಬಳಿ ತಲೆ ಬಗ್ಗಿಸ್ತಿದ್ರೆ ಅವರೆಲ್ಲರೂ ಭಗವಂತನ ಸ್ವರೂಪ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅವರೆಲ್ಲರೂ ಭಗವಂತನ ಸ್ವರೂಪ. ಬೇರೆ ಇನ್ನೇನು ಯೋಚನೆ ಮಾಡೋಲ್ಲ. ಶರಣಾಗತಿ ಎಲ್ಲರ ಹತ್ರ ಅವರು ಹಾಕ್ ಪರವಾಗಿಲ್ಲ, ಆಯ್ತು ಗೋವಿಂದ, ಇಷ್ಟೇ. ಹೇಗಿರಬೇಕು ಅಂದ್ರೆ ನಿಮ್ಮ ಆರ್ತನಾದ ಭಗವಂತನಿಗೆ ಪ್ರತಿ ಗೋವಿಂದ ಅವನಿಗೆ ತಲುಪಬೇಕು. ಅವನನ್ನೇ ನೆನೆಸ್ತಾ ಹೋಗ್ತಿದ್ರಿ. ಹೆಜ್ಜೆ ಹೆಜ್ಜೆಗೂ ಮನಸ್ಸಲ್ಲಿ ಗೋವಿಂದ 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 ಅಂತ ಹೋಗ್ಬಿಟ್ಟು ಕೇಳಿ, ತಗೋಬಂದು ಇಟ್ಟು ನಿಮ್ಮ ಪಾಡಿಗೆ ಮಾಮೂಲಿ ಡ್ರೆಸ್ ಮಾಡ್ಕೊಂಡು ಹೋಗಿ, ಆಯ್ತು ನಿಮ್ಮ ಡ್ಯೂಟಿ ಕೆಲಸ ಕಾರ್ಯ ಇದ್ರೆ ಹೋಗಿ ಬನ್ನಿ. ಸಂಜೆ ಈ ರೀತಿ ಆಗುತ್ತಾ ತಂದ ತಕ್ಷಣವೇ ಪ್ರಸಾದ ಮಾಡಿ ಹಂಚ್ಬೋದು, ಇಲ್ಲ ಅಂತೇನಲ್ಲ. ಮನೆಯವರೆಲ್ಲರೂ ತಿನ್ಬೋದು. ಒಂದೊಂದು ಸ್ವಲ್ಪ ಪ್ರಸಾದ ನೀವು ಸೇರಿಸ್ಬೋದು, ಬೇರೆಯವ್ರಿಗೆ ಇನ್ನು ಸ್ವಲ್ಪ ಅಕ್ಕಿ ಸೇರಿಸ್ಕೊಳ್ಳಿ. ನಿಮ್ಮ ಶಕ್ತಿ 1-2 kg, 1-3 kg, 1-5 kg. ದಿಕ್ಕು ತಪ್ಪಿದೆ. ಮುಖ್ಯವಾಗಿ ದುಡ್ಡು ಕಾಸು, ಹಣಕಾಸು ಅದಿಲ್ಲದೆ ಇಲ್ಲ. ಶ್ರೀನಿವಾಸ ಆತನಿಗೆ ಶರಣಾಗತಿಯಾಗಿ ನೀವು ಮಾಡಿ ಮಕ್ಕಳೇ. ನಾನು ಹೇಳ್ತೇನೆ ನೋಡಿ, ಚಾಲೆಂಜ್ ಮಾಡ್ತೇನೆ. ಏನೋ ಪವಾಡ ಮಾಡಿಬಿಟ್ಟಿದ್ದೀರಿ ಗುರುಗಳೇ, ನಾವು ನೆನೆಸೇ ಇರಲಿಲ್ಲ ಗುರುಗಳೇ. ಇದು ತಪ್ಪದೆ ಪ್ರತಿ ಶನಿವಾರ ಬ್ರಹ್ಮಚರ್ಯ ಬದ್ಧರಾಗಿರಿ. ಹೊರಗಡೆ ತಿನ್ಬೇಡಿ, ಏನೇನೋ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಇರ್ಲಿ ಮನುಷ್ಯ ವ್ಯವಹಾರ, ಅಲ್ಲೊಂದು ವ್ಯವಹಾರ, ಕಟುಕ ವೃತ್ತಿ ಇದ್ರೂ ಹೋಗಿ ಮಾಡಿ. ನನ್ನಂತೆ ವೈದಿಕ ವೃತ್ತಿ ಇದ್ರೂ ಮಾಡಿ. ಎಲ್ಲವೂ ವೈದಿಕವೇ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ವೈದಿಕರು ಹೆಂಡ ಕುಡಿಯಬಾರದು ಅಂತ ನಾನೊಂದು ಸಂಕಲ್ಪದ ಒಂದು ನಡೆಸ್ಕೊಟ್ಟಿದ್ದೆ. ಅದರ ಅರ್ಥ ಎಲ್ಲರೂ ವೈದಿಕರೇ. ನಿಮ್ಮ ಕಾರ್ಯವನ್ನ ತನು ಮನ ಧನ ತೃಪ್ತಿಯಿಂದ ಭಗವಂತನಿಗೆ ಸಮರ್ಪಣೆ ಮಾಡಿ, ಯಾವ ಕಾರ್ಯವಾದರೂ, ಏನೋ ಕಟಾವ್ ಕೆಲಸ, ಏನೋ ಒಂದು ಕ್ಷೌರದ ಕೆಲಸ, ಇನ್ನೊಂದು ಏನೋ ಬಟ್ಟೆ ಒಗೆಯೋ ಕೆಲಸ, ಮನೆ ಒರೆಸೋ ಕೆಲಸ, ಯಾವುದಾದ್ರೂ ಅದು ವೈದಿಕವೇ. ನೀವು ಮನಸ್ತೃಪ್ತಿಯಿಂದ ಭಗವಂತನ ಮೇಲೆ, ಬ್ರಹ್ಮತ್ವದ ಮೇಲೆ, ಎಲ್ಲವೂ ನೀನೇ ಬ್ರಹ್ಮ, ಎಲ್ಲವೂ ನೀನೇ ಅಂತ ಹೇಳಿ, ಎಲ್ಲ ಬ್ರಹ್ಮಮಯ, ಎಲ್ಲ ಶಿವಮಯ, ಎಲ್ಲ ರುದ್ರಮಯ, ಎಲ್ಲ ವಿಷ್ಣುಮಯ ಅಂತ, ದೇವಿಮಯ ಅಂತ ಅಂದುಕೊಂಡು ಪ್ರೀತಿಯಿಂದ ಮಾಡಿರ್ತೀರಿ. ಅದರಿಂದ ಅದೆಲ್ಲ ಏನೂ ಇಲ್ಲ. ಯಾವ ಕೆಲಸವಾದರೂ ನೆನ್ಪಿಟ್ಕೊಳ್ಳಿ, ಯಾವ ಕೆಲಸವಾದರೂ ಅವೆಲ್ಲ ಯೋಚನೆ ಮಾಡಬೇಡಿ. ಭಗವಂತನಿಗೆ ಸಮರ್ಪಣೆ ಮಾಡ್ತಿದ್ದೇನಂತ ಮನಸ್ತೃಪ್ತಿಯಿಂದ ಹೋಗಿ ನೀವು ಈ ಪ್ರಸಾದ ಮಾಡಿ ಹಂಚಿ. ಅವತ್ತು ಒಂದು ದೇವರ ಚಾಪೆ ಅಂತ ತಂದಿಟ್ಕೊಂಡಿರಿ, ಅದರ ಮೇಲೆ ಮಲಗಿ ಗೋವಿಂದ 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 ಅಂತ ಹೇಳಿಬಿಟ್ಟು ಮಾಡಿ. ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ ಆಗುತ್ತಾ ಒಂದು 5:30-6 ಗಂಟೆಗೆ ಎದ್ದು ಒಂದು ಪುಟ್ಟ ಸ್ನಾನ, ಸೂರ್ಯ ನಮಸ್ಕಾರ, ಮನೆ ದೇವರಿಗೂ ಒಂದು ದೀಪ. ಆವತ್ತಿಗೆ ಈ ಶ್ರಾವಣ ಗೋವಿಂದ ಸಂಕಲ್ಪ ಇದೊಂದು ಮಾಡಿಕೊಂಡ್ರೆ ಮಕ್ಕಳು ದಿಕ್ಕು ತಪ್ಪಿಬಿಟ್ಟಿದೆ, ದಾರಿ ತಪ್ಪಿಬಿಟ್ಟಿದೆ, ನಿಮ್ಮ ಕಣ್ಣೀರಿಗೆ ಯಾರೂ ಇಲ್ಲ. ಇದು ಹೆಂಗ್ ಗೊತ್ತಾ ನೋಡಿ, ಯಾರಾದರೂ ಸತ್ತಾಗ ಬೇಜಾರು ಮಾಡ್ಕೋಬೇಡಿ. ಹಬ್ಬದ ದಿನ ಇಂಥ ಒಂದು ಸಂಕಲ್ಪ ದಿನ ಮಾತು ಹೇಳ್ತಿದೆ ಅಂತ ನನಗೆ ನೋವೇ. ಯಾರಾದರೂ ಸತ್ತರೆ ಓಡಿ ಬರ್ತಾರೆ ಕೆಲವರು. ಹೂವು ನಂದು ಕಣೋ, ಪೂಜೆ ನಂದು ಕಣೋ, ಪ್ರಸಾದ ನಂದು ಕಣೋ, ಆ ಸಂಸ್ಕಾರಕ್ಕೆ ನಂದು ಇದು ಕಣೋ, ಬಟ್ಟೆ ನಂದು ಕಣೋ, ಬ್ರಾಹ್ಮಣರಿಗೆ ಪೂಜೆಗೆ ಅವರಿಗೆ ಒಂದು ಸಂಕಲ್ಪಕ್ಕೆ ಎಷ್ಟು ಕಣೋ, ನಾನು ಕೊಡ್ತೀನಿ. ಎಲ್ಲರೂ ಬರ್ತಾರೆ. ಏನು ಹೌದಲ್ವಾ? ನೀವು ಗಮನಿಸಿ ನೋಡಿ, ಯಾರೋ ಒಬ್ಬ ಬಡವ ತೀರ್ಕೊಂಡಿದ್ದಾನೆ ಅಂದ್ರೆ ಎಲ್ಲ ಸುತ್ತಮುತ್ತ ನಾವು ಆಂಬ್ಯುಲೆನ್ಸ್ ಫೀಸ್ ನಾನು ಕಟ್ತೀನಿ, ಇಳಿಸ್ಕೊಳ್ಳೋದು ನಾನು ಮಾಡ್ತೀನಿ, ಚಟ್ಟ ಹೊರ್ಲಿಕ್ಕೆ ನಾನು ನಿಂತ್ಕೋತೀನಿ, ಉಳೋದಕ್ಕೆ ನಾನು ದುಡ್ಡು ಕೊಡ್ತೀನಿ, ಸುಡೋದಕ್ಕೆ ನಾನು ದುಡ್ಡು ಕೊಡ್ತೀನಿ, ಕಾಯಿ ಹೂವು ತಂದು ಪೂಜೆ ಮಾಡೋದಕ್ಕೆ ನಾನು ಕೊಡ್ತೀನಿ, ಮೇಲೆ ಹೊತ್ಸು ಬಿಳಿ ವಸ್ತ್ರಕ್ಕೆ ನಾನು ಕೊಡ್ತೀನಿ, ಹೂವು ತಂದು ಹಾಕೋದಕ್ಕೆ ನಾನು ಕೊಡ್ತೀನಿ. ಎಲ್ಲ ತಗೋತಾರಲ್ಲ ಮಕ್ಕಳು, ಎಲ್ಲರೂ ಜವಾಬ್ದಾರಿ ತಗೊಳ್ಳದೆ. ಅವನು ಬದುಕಿದ್ದಾಗ ಅಕಸ್ಮಾತ್ ಆಸ್ಪತ್ರೆ
ಒಂದಿನ ನಾನು ಮೆಡಿಸಿನ್ ಖರ್ಚು ನಾನು ನೋಡ್ಕೋತೀನ, ನಿನ್ನ ಕರ್ಕೊಂಡು ಹೋಗೋಕೆ ಆಟೋ ಫೀಸಿಗೆ ನಾನು ನೋಡ್ಕೋತೀನ, ಒಂದು ದಿನದ ಬೆಡ್ ಖರ್ಚು ನಾನು ನೋಡ್ಕೋತೀನ, ಈ ರೀತಿ ಡಾಕ್ಟರ್ ಫೀಸ್ ನಾನು ಒಂದು ದಿನದ ನಾನು ನೋಡ್ಕೋತೀನ, ಈ ನಿನಗೊಂದು ದಿನದ ಹಣ್ಣು ಖರ್ಚು ನಾನು ನೋಡ್ಕೋತೀನಿ ಅಂತ ಈ ಬಂಧು, ಈ ಬಳಗ, ಈ ಸುತ್ತ, ಈ ಮುತ್ತ, ನೀವು ನಂಬಿರೋರು ಅಪರೂಪ ಮಕ್ಕಳೇ. ನಮ್ಮ ಗುರುಗಳು ನೊಂದ್ಕೊಂಡ್ಬಿಡ್ತಾರೆ ಯಾರಿಗಾದ್ರೂ ಏನಾದ್ರೂ ಹಿಂಗೇ ಕೈ ಹಿಡ್ಕೊಳ್ತಕ್ಕಂಥ ಒಂದು ಭಾವ. ನಾನು ನೋಡಿದ್ದೇನೆ. ಇದಾರೆ ಕೆಲವರು ಪುಣ್ಯಾತ್ಮರುಗಳಿದ್ದಾರಪ್ಪ, ಇದಾರೆ, ನಾನು ನೋಡಿದ್ದೇನೆ, ತುಂಬಾ ಜನ ನೋಡಿದ್ದಾರೆ. ಹೇಳಬಾರ್ದು. ಒಬ್ರು ಶ್ರಾವಣ ಶನಿವಾರ ಗೋವಿಂದಾನೆ ನನಗೆ ಗೋವಿಂದರೇ ನೀವೆಲ್ಲ. ಒಬ್ರು ಹನುಮಂತು ಅಂತ ಬರ್ತಾರೆ. ಗುರು ಪೌರ್ಣಿಮೆಗೆ ಎಲ್ಲಿದ್ದರೂ ಆ ಪುಣ್ಯಾತ್ಮ ತಾಯಿ ಯಶೋದಮ್ಮನ ಕುಟುಂಬ ನೆಮ್ಮದಿಯಾಗಿರ್ಲಿ ಮಕ್ಕಳು. ಸುಳ್ಳು ಹೇಳಬಾರ್ದು. ತಾಯಿ ಜೀವ ಅದೆಷ್ಟು ಪ್ರೀತಿಯೋ, ಅದೆಷ್ಟು ಮಮಕಾರವೋ ನೀವು ನಂಬೋಲ್ಲ. ನನ್ನ ಅಕ್ಕಂದಿರ ಥರನೇ, ನನ್ನ ತಂಗಿ ಥರನೇ, ಅದಕ್ಕೆ ಮೀರಿದ್ದು ಅಣ್ಣಯ್ಯ ಅನ್ನುತ್ತೆ. ಅಣ್ಣಯ್ಯ ಗುರುಜಿ ಮೀರೋ ಅಂತ. ಆ ಹನುಮಂತು ನೋಡ್ಬೇಕು, ಕಣ್ಣಲ್ಲಿ ನೀರೇ. ಮೊನ್ನೆ ಕೂಡ ಗುರು ಪೌರ್ಣಿಮೆಗೆ ಆ ಗೋವಿಂದ ಬಂದ್ಬಿಟ್ಟಿದ್ದಾನೆ. ಈ ಒಂದು ಯಾರೋ ಎಲ್ಲೋ ನನ್ನ ಗೋವಿಂದ ಅವರೇ, ಇಷ್ಟೇ ಹೇಳಬಲ್ಲೆ. ಈ ರೀತಿ ಎಷ್ಟೋ ಮಂದಿ ಹೇಳ್ಕೊಳಕ್ ಒಂಥರ ಹೆಮ್ಮೆ. ಇನ್ನೊಂದು ಮಗು ಬರುತ್ತೆ ಹಾವೇರಿಯಿಂದ, ಗುರುಜಿ ಇದ್ ನೋಡಿ, ನಿಮ್ಮ ಹತ್ರ ಬಂದಾಗ ನಾನೇನಿದೆ ಗೊತ್ತಾ, ಇದ್ ನೋಡಿ ಗುರುಜಿ, ಇದ್ ನೋಡಿ ಗುರುಜಿ, ಇದ್ ನೋಡಿ ಗುರುಜಿ, ಇದ್ ನೋಡಿ ಗುರುಜಿ. ಗುರುಜಿ ಮೊನ್ನೆ ಒಂದು ಪುಟ್ಟದಾಗಿ ಈ ಕಾರ್ ತಗೋಬೇಕು. ಸುಮ್ನಿರೋ ಮಕ್ಕಳೇ, ಹೇಗೆ ಬಂದಿದೆ ನಿಮಗೆ ಗೊತ್ತಿಲ್ಲ ಗುರುಗಳೇ. ಇವತ್ತು ನೀವು ನೋಡಿ, ನೀವು ಹೇಳಿದ್ರಿ ಆಕಸ್ಮಿಕ ಜಮೀನು ಬರುತ್ತದೆ ಅಂತ, ನೋಡಿ ಬಂದಿದೆ, ಇದು ಬಂದಿದೆ. ಅದು ನನ್ನಿಂದ ಅಲ್ಲ, ಅದಿತ್ತು ಆ ವಿದ್ಯೆ. ಗೋವಿಂದ ಅವ್ರಿಗೆ ಅದ್ರ ಮೇಲೆ ಒಂದು ಬಂದಾಗೆಲ್ಲ ಮಗಳತಾಯಿ ಒಂದು ಸೀ ತರೋದು, ಬಂದಾಗೆಲ್ಲ ಒಂದು ಸೆಲ್ಫಿ ತೆಗಿಯೋದು. ಆ ಪುಟ್ಟು ಮಗು ನಿಂಗೆ ಹಿಡ್ಕೊಂಡು ಬಂದಿತ್ತು. ಇವತ್ತು ನೋಡ್ಬೇಕು ನಮ್ಮ ಮಗಳು, ಅಯ್ಯೋ ನಮ್ಮ ಮೊಮ್ಮಗಳು ಹೆಂಗ್ ಬೆಳೆದ್ಬಿಟ್ಟಿದ್ದಾಳೆ ಅಂದ್ರೆ ಅದೊಂದು ಹೇಳ್ಬಾರ್ದು. ಅಜ್ಜಯ್ಯ 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 ಅಜ್ಜಯ್ಯ. ನನ್ನ ಗೋವಿಂದ ಮಕ್ಕಳೇ, ನನ್ನ ಗೋವಿಂದ ನಿಜವಾದ ನಾನು ಗೋವಿಂದ ಇನ್ನೆಲ್ಲೋ ನೋಡ್ಲಿಲ್ಲ, ನಿಮ್ಮಗಳಲ್ಲಿ ನೋಡಿದ ನಿಮಗೆ ಗೊತ್ತಿಲ್ಲ. ನಿಮ್ಮ ಹತ್ರ ನಾನು ಅದೆಷ್ಟು ಒಂದು ನಾನು ಪಡೆದಿದ್ದೇನೆ ಅನ್ನತಕ್ಕಂಥದ್ದು. ಆ ಸೇವೆ, ಆ ಪೂಜೆ, ಆ ಪ್ರೀತಿ, ಆ ಗೆಳೆತನ, ಬೆನ್ನು ತಟ್ಟುವಿಕೆ, ಕೈ ಹಿಡ್ಕೊಳ್ಳೋಕೆ ನನಗೆ ಭಗವಂತ ನಿಮ್ಮ ರೂಪದಲ್ಲೇ. ದೈವಂ ಮಾನುಷ್ಯ ರೂಪೇಣ ಅಂದ್ರೆ ಗೋವಿಂದ ಮಾನುಷ್ಯ ರೂಪೇಣ ನಿಮ್ಗಳೆಲ್ಲರ ರೂಪದಲ್ಲಿದ್ದಾನೆ ಮಕ್ಕಳ. ಈ ಒಂದು 30-32 ವರ್ಷಗಳ ಈ ಪಯಣದಲ್ಲಿ, ಒಂದು 20-25 ವರ್ಷಗಳ ಮಾಧ್ಯಮ ಪಯಣದಲ್ಲಿ ಎಲ್ಲಿಗೋ ತಂದು ನಿಲ್ಸಿಟ್ಟಿದೆ ಮಕ್ಕಳು. ತುಂಬಾ ಆತ್ಮಗೌರವ ಇದೆ, ತೃಪ್ತಿ ಇದೆ. ನನ್ನ ಗೋವಿಂದರು ನೀವು ಆಗ್ಬೇಕು. ನೀವು ನನ್ನ ಹತ್ರ ಬರಬಾರ್ದು. ಈ ರೀತಿ ಏನೇನೋ ಒಂದು ಚಿಂತನೆ ಇರಲಿ. ಭಗವತಿಯ ಕಷ್ಟಕಾಲಕ್ಕೆ ಇನ್ನೊಂದು ಯಾವುದೋ ರೂಪದಲ್ಲಿ, ಇನ್ನೊಂದು ಏನೋ ಒಂದು ಸಂಕಲ್ಪ ರೂಪದಲ್ಲಿ ಬರತಕ್ಕಂಥದ್ದು ಅಂತ ಇದೆ. ಯೋಚಿಸಬೇಡಿ, ಚಿಂತಿಸಬೇಡಿ. ನಾನು ಹೇಳಿದ್ದಿ ಗೋವಿಂದನನ್ನ ನೀವು ಫಾಲೋ ಮಾಡಿ. ಚಿಕ್ಕ ಮಗು ನಿಮ್ಮ ಮನೇಲಿ ಇದ್ರು ಹಾಕ್ಸಿ. ಒಂದು 3 ವರ್ಷ, ಅಯ್ಯೋ ನಮ್ಮ ಪುಟ್ಟ ಮಕ್ಕಳಿದ್ದಾಗ ಗೋವಿಂದ ಕಳ್ಸೋರೋ, ನಾನು ಹೋಗಲ್ಲ ಅಂದ್ರೆ ಅಪ್ಪ ಒಂದು ಕೊಡೋರು. ಅಮ್ಮ ಅಂತೂ ಬಾಸುಂಡೆ, ಅಷ್ಟು ದೊಡ್ಡವನಾಗ್ಬಿಟ್ಟಿಯನೋ ನೀನು, ಹೋಗ್ ಅಂತ ಹೇಳ್ಬಿಟ್ಟು ಆಗಲಿಂದ ನಮಗೆ ಅಪ್ಪನೂ ಬರೋರು, ಗೋವಿಂದ 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 ಅಂತ ಹೇಳ್ಬಿಟ್ಟು. ಮರಿಬಾರ್ದು ಆ ಸಂಕಲ್ಪಗಳು. ಇವತ್ತೇನಾದ್ರೂ ನಾವು ಇದ್ದೇನೆ, ನಿಂತಿದ್ದೇನೆ, ಇಂತಹ ಒಂದು ಸಂಕಲ್ಪ, ಪುಟ್ಟ ಸಂಕಲ್ಪ ನಿಮ್ಗೆ ಹೇಳ್ಕೊಟ್ಟು ನೀವು ಮಾಡಿ ಮಕ್ಕಳೇ. ಮನೆ ಯಜಮಾನ್ರು ಮಕ್ಕಳು, ತಾಯಿ ಜೀವ ನಿಮಗೆ ಏನೋ ಒಂದು ಡೇಟ್ಸ್ ಆಗಿದೆ, ಪರವಾಗಿಲ್ಲ, ಅವ್ರು ತಂದಿಡ್ಲಿ, ನೆಕ್ಸ್ಟ್ ಸ್ಯಾಟರ್ಡೆ ಪೂಜೆ ಮಾಡ್ಕೋಣ. ಅಕ್ಕಿ ಹಾಗೇ ದೇವ್ರ ಮುಂದ್ಗಡೆ ತಂದು ಬಟ್ಲನ್ನ ಇಟ್ಟು ಧೂಪ ಇಟ್ಟು ಅವ್ರು ಪೂಜೆ ಮಾಡ್ಲಿ. ಮನೆಯ ಯಜಮಾನರು. ಅಕಸ್ಮಾತ್ ತಾಯಿ ಅಂದ್ರೆ ನೀವು ಹೋಗ್ಬೋದು, ಅದೆಲ್ಲ ಗೋವಿಂದನಿಗೆ ಅದೆಲ್ಲ ಏನೂ ಇಲ್ಲ. ಮನೇಲಿ ಯಾರೂ ಇಲ್ಲ ಗುರುಗಳೇ, ನಾನು ಒಬ್ಳೇ ಇರೋದು ಗುರುಗಳೇ, ನಾನು ಹೋಗ್ಬೋದಾ ಗುರುಗಳೇ, ನಂಗೆ ದಿಕ್ಕಿಲ್ಲ ಗುರುಗಳೇ, ನಂಗೆ ನೆರಳಿಲ್ಲ ಗುರುಗಳೇ, ನನಗೆ ಯಾರ ಸಹಾಯನೂ ಇಲ್ಲ ಗುರುಗಳೇ, ನೀವು ಇದು ಮಾಡಿ ಅಮ್ಮ. ಗುರುಗಳೇ ಡೇಟ್ಸ್ ಆಗ್ಬಿಟ್ಟಿದೆ, ಬಿಟ್ಬಿಡಿ, ಈ ವಾರ ಮುಂದಿನ ವಾರಕ್ಕೆ ಮಾಡ್ಕೊಳ್ಳಿ. ನನ್ನ ಮಾತು ಕೇಳಿ ನೀವು ಮಾಡಿ. ನಿಮಗೆ ಗೊತ್ತಿಲ್ಲ, ತುಂಬಾ ದೊಡ್ಡ ದೊಡ್ಡ ವ್ರತಗಳಿದ್ದಾವೆ, ಹೇಳೋಕೆ ನಂಗೆ ಸಂಕೋಚ. ಆಗಾಗ ತಗೊಬಂದಿಟ್ಟು ಯಾವ ವ್ರತ ಅಂತ ಮಾಡಿಸ್ಲಿ. ಯಾಕಂದ್ರೆ ಮಡಿ ಇಲ್ಲದ್ದು ತುಂಬಾ ಕಷ್ಟ. ಕೆಲವು ವ್ರತಗಳು 100ಕ್ಕೆ 90 ಭಾಗ ವಿಪರೀತ ಮಡಿ ಇರಬೇಕು, ಶುದ್ಧ ಭಾವ ಇರಬೇಕು. ತನು, ಮನ, ಭಾವ, ಮಾತು, ಆಲೋಚನೆ, ಚಿಂತನೆ, ನಿದ್ರೆ ಎಲ್ಲವೂ ಒಂದು ಚೂರು
ಒಂದೇ ಒಂಚೂರು ತಪ್ಪಾಗಿದ್ದಕ್ಕೆ ಶಕ್ತಿ ಮಾತೆ ಸವದತ್ತಿ ಎಲ್ಲಮ್ಮ ಮಗನಿಂದಲೇ ತಲೆ ತೆಗೆಸ್ಬಿಟ್ಟ ಅವರ ತಂದೆ ಯಜಮಾನ. ಜಮದಗ್ನಿ ಸಾಮಾನ್ಯರ ಅದುವೇ ತಾಯಿ ಸವದತ್ತಿ ಎಲ್ಲಮ್ಮನ ಆ ಒಂದು ಶಿರಸ್ಸು ಅನ್ನತಕ್ಕಂಥದ್ದು ಸುಮ್ಮನೆಯ ವ್ರತಭಂಗ. ಅದಕ್ಕೆ ಹಂಗಾಗಿದ್ದು. ತಪ್ಪೆ ಯಾರಾದರೂ ತಪ್ಪೆ ಅನ್ನತಕ್ಕಂಥ ರೀತಿಯಲ್ಲಿ. ಅದರಿಂದ ಜಾಗ್ರತೆ ಇದು ಮಾಡ್ಕೊಳ್ಳಿ, ಇದರಲ್ಲಿ ಏನೂ ಇಲ್ಲ. ಸಾಮಾನ್ಯ ಮನುಷ್ಯರು, ನೀವು ಸಾಮಾನ್ಯ ಸಂಕಲ್ಪ ತಿಳಿಸ್ಕೊಂಡಿದ್ದಾನೆ, ನೀವು ಚೆನ್ನಾಗಿ ಈ ಥರ ದಿಕ್ಕು ತಪ್ಪಿಟ್ಟಿದೆ, ಏನೋ ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ, ಮಕ್ಕಳು ಫೀಸ್ ಕಟ್ಟೋಕ್ಕಾಗ್ತಿಲ್ಲ ಗುರುಗಳೇ, ಬಂದಿದ್ದು ಸಾಕಾಗ್ತಿಲ್ಲ ಗುರುಗಳೇ, ಏನು ಮಾಡಿದ್ರು ಒಂದು ಸಾಲ ಇದೆ ಗುರುಗಳೇ, ಬರೀ ಬಡ್ಡಿ ಕಟ್ಟೋದೇ ಇದೆ ಗುರುಗಳೇ, ಬರೀ ಕೋರ್ಟ್ಗೆ ಹೋಗೋದೇ ಇದೆ ಗುರುಗಳೇ, ನ್ಯಾಯ ನಾವಿದ್ರೂ ಕೂಡ ಇನ್ನೂ ನ್ಯಾಯ ನಮ್ಮ ಪರವಾಗಿ ಬಂದಿಲ್ಲ ಗುರುಗಳೇ, ಏನು ಗುರುಗಳೇ ಅಂದು ಅವರು ಇದನ್ನು ಮಾಡಿ, ಈ ಗೋವಿಂದನನ್ನ ಮಾಡಿ ಖಂಡಿತ ತುಂಬ ಅದ್ಭುತ ಆಗತಕ್ಕಂಥದ್ದಾಗುತ್ತದೆ. ತುಂಬ ಅದ್ಭುತ. ನೀವು ನೆನೆಸಲಾರದ್ದು ನಡೆಯುತ್ತದೆ ಮಕ್ಕಳೇ. ನಿಮಗೆ ಗೊತ್ತಿಲ್ಲ, ನೆನೆಸಲಾರದ ಸಂಕಲ್ಪ ಈ ಒಂದು ಗೋವಿಂದ ನಾಮಾವಳಿ, ಗೋವಿಂದ ಭಿಕ್ಷೆ. ಅವನ ಹಾಕಿದ ಭಿಕ್ಷೆ. ನಮ್ಮ ಉಸಿರು, ನಮ್ಮ ಸ್ಥಾನ, ನಮ್ಮ ಮಾನ ತೆಗೆದಿಟ್ಟಿರೋದು ಅವನೇ. ಪರೀಕ್ಷೆ ಅದು. ನಾವು ಗಾಬರಿ ಬಿಟ್ಬಿಟ್ವಿ. ಕೊಡುವುದು ಅವನೇ. ಅಹಂಕಾರ ಬಿದ್ದು ಬಿಟ್ವಿ. ಎರಡೂ ಆಗೋದು ಬೇಡ. ನಿರಾಕಾರವಾಗಿ ಸದಾ ನಿನ್ನ ನಾಮ, ನೀನು ಕೊಟ್ಟಿದ್ದು, ನೀನು ನಡೆಸಿದ್ದು ಅನ್ನೋ ಒಂದು ಧೈರ್ಯದಿಂದ ಹೆಜ್ಜೆ ಹಾಕುವಷ್ಟು ಶಕ್ತಿ ಸಂಕಲ್ಪ ಭಗವಂತ ನಿಮ್ಮದಾಗಿಸ್ಲಿ ಅಂತ ಕೇಳ್ತಾನೆ. ಒಳ್ಳೆದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನೋಡಿ, ಕೆಲವು ಸಂಕಲ್ಪ, ಪೂಜೆ, ನಿಯಮಗಳು ಹೇಳಬೇಕಾದಾಗ ಕೆಲವೊಂದನ್ನು ನಿಯಮಗಳು ಬ್ರೇಕ್ ಮಾಡ್ತೇವೆ. ಹೌದು, ಮಾಡಿದ್ದೇನೆ, ಕ್ಷಮಿಸಿ. ಮಕರ ರಾಶಿದು ಹೇಳಬೇಕಿತ್ತು, ಆಲ್ರೆಡಿ ನಡೆದಿದೆ ನೋಡಿ. ಒಬ್ಬರು ಬಹುದೊಡ್ಡ ಉನ್ನತ ಸ್ಥಾನದಲ್ಲಿರುವ ಅಧಿಕಾರಿ ದಿಢೀರಂತ ರಾಜೀನಾಮೆ ಕೊಡ್ತಾರೆ. ಮಕರ ಲಗ್ನ, ಮಕರ ರಾಶಿ ಸಂಜಾತರು. ಮಕರ ಲಗ್ನ, ಮಕರ ರಾಶಿ ಸಂಜಾತರು ನಡೀತಿದೆ. ದಿಢೀರಂತ ಉಪರಾಷ್ಟ್ರಪತಿ ಸ್ಥಾನ, ದೊರೆಮಟ್ಟದ ವ್ಯಕ್ತಿಗಳನ್ನೇ ಅಷ್ಟಮದಲ್ಲಿರುವ ಕುಜ ಕೇತು ಬಿಟ್ಟಿಲ್ಲ. ಶನಿ ವಕ್ರ ಫಲವಾಗಿ ಭಾಗ್ಯವನ್ನ ಭಂಗ ಮಾಡಿಬಿಡ್ತು. ಏನೇನೋ ಇಲ್ಲದ್ದು ಅಲ್ಲಿ ಏನೇನೋ ನಡೀತಿದೆ ಚರ್ಚೆಗಳು, ಸತ್ಯಾಸತ್ಯತೆಗಳು ನಮ್ಮ ಅಂಕಿಗೆ ಮೀರಿದ್ದು ನಮ್ಮದಲ್ಲ. ಅದು ತಿಳ್ಕೊಳ್ಳಿ. ಅಷ್ಟು ದೊಡ್ಡ ಸ್ಥಾನ ಉಪರಾಷ್ಟ್ರಪತಿ ಅಂದ್ರೆ ಏನು ಅನ್ಕೊಂಡಿದ್ದೀರಿ? ಸಾಮಾನ್ಯವಾ? ಎರಡನೇ ದೊರೆ ಎಮರ್ಜೆನ್ಸಿಗೆ ಇಮ್ಮಿಡಿಯೇಟ್ ಡಿಕ್ಲೇರ್ ಅನ್ನೋ ಥರ. ಚಕ್ರವರ್ತಿ ಏನಾದರೂ ಅವರಿಲ್ಲ, ಎಮರ್ಜೆನ್ಸಿ ತಗೋಬೇಕು ಅಂದ್ರೆ ಇವರೇ ಆ ರೋಲ್ ತಗೊಳ್ಳೋದು. ಸುಮ್ಮನೆನಾ? ಅಂಥವರಿಗೆ ಸ್ಥಾನ ಮನಸ್ಸು ಕೆಡಿಸ್ತೋ, ಇಲ್ಲ ಆರೋಗ್ಯ ಕೆಡಿಸ್ತೋ, ಇನ್ನೊಂದಾಯ್ತೋ, ಬೇಡ ಅದ್ರ ಬಗ್ಗೆ ಚರ್ಚೆ ಇಲ್ಲ. ಸ್ಥಾನದಲ್ಲಿ ರೆಸೈಂಟ್. ಸಿಂಗಲ್ ರಾತ್ರಿ 9-9:30 ಹೋಗ್ತಾರೆ. ಪ್ರೋಟೋಕಾಲಲ್ಲಿ ಇಲ್ಲವೇ ಇಲ್ಲ. ಅಷ್ಟೊಂದು ಹೋಗೋ ಹಾಗೆ ಇಲ್ಲ. ತಟಾರಂತ ಮಾಡಿಸುತ್ತೆ ಅಂದ್ರೆ ಯೋಚನೆ ಮಾಡಿ ನೋಡಿ ಮಕರ ರಾಶಿಯವರ ಪರಿಸ್ಥಿತಿ ಏನಾಗಿರುತ್ತದೆ. ಮಕರ ರಾಶಿ, ಮಕರ ಲಗ್ನ. ಅಂಥ ಶನಿ ನಿಮಗೆ ತನ್ನ ಸ್ವಂತ ಮನೆಯಾದಂಥ ಕುಂಭಕ್ಕೆ ಬಂದು ಏನಾದರೂ ಖಂಡಿತ ಅದನ್ನ ಮುಂದಿನ ವಾರಕ್ಕೆ ತಿಳಿಸ್ಕೊಡ್ತೇನೆ. ಸೋಮವಾರದ ಸಂಚಿಕೆಗೆ ತಿಳಿಸ್ಕೊಡ್ತೇನೆ. ಕ್ಷಮೆ ಇರಲಿ, ಕ್ಷಮೆ ಇರಲಿ, ಕ್ಷಮೆ ಇರಲಿ. ಈ ಶನಿ ವಕ್ರ ಫಲ ಆಯ್ತು. ಸೊ ಅದರಿಂದ ಆತಂಕ ಪಡೋದು ಬೇಡ. ಮೇಷರಾಶಿ. ಚಂದ್ರ ವಿಶೇಷವಾಗಿ ಆಶ್ಲೇಷ ನಕ್ಷತ್ರ ಭಾವ, ಬುಧನ ಭಾವದಲ್ಲಿ. ಇದು ಬುಧ ವಕ್ರ, ಸುಖದಲ್ಲೇ ಬುದ್ಧಿ ವಕ್ರ. ಸೊ ಸುಖಕ್ಕೋಸ್ಕರ ಅದು ಮಾಡೋಣ, ಇದು ಮಾಡೋಣ, ಆ ವ್ಯವಹಾರ, ಈ ವ್ಯವಹಾರ, ಒಂಥರ ಮಂಗನಂತೆ ಹಾರಿಸುತ್ತೆ ಎಲ್ಲರಿಗೂ. ಇದು ರೆಡಿಯಾ, ಅದು ರೆಡಿಯಾ, ಇನ್ನೊಂದು ಮಾಡೋಣ. ಮೊದಲೇ ನೀವು ಅಗ್ನಿಗುಂಡ ಜಾತಕ, ಅಂಥವ್ರಿಗೆ ಬೆಂಕಿಗೆ ಗಾಳಿ ಸೇರ್ತದೆ, ಸಕ 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 ಅಂತ ಆಡಿಸ್ತಕ್ಕಂಥದ್ದಾಗುತ್ತೆ. ಹುಷಾರ್, ದುಡುಕ್ಬಿಡಿ. ಲಾಸ್ಟ್ ಸ್ಟೇಜಲ್ಲಿ ಇದೆ. 2 ದಿನ. ಸೋಮವಾರಕ್ಕೆ ಆ ಪುಣ್ಯಾತ್ಮ ಕದಲ್ತಾನೆ ಸಂಜೆಗೆ.
ಅದರಿಂದ ಸುಮ್ಮನಿರಿ. ಮೇಷರಾಶಿಯವರು ಯಾವುದೇ ದುಡುಕಿನ ವ್ಯಾಪಾರ ದುಡುಕಿನ ಲೆಕ್ಕಾಚಾರ ಮಾಡದೇ ಇದ್ದರೆ ಅತ್ಯುತ್ತಮ. ಎಚ್ಚರಿಕೆ. ವೃಷಭ ರಾಶಿ, ಒಡ ಹುಟ್ಟಿದವರು, ಹತ್ತಿರದವರು, ಕುಟುಂಬದವರು, ಸ್ನೇಹಿತರು, ಮಿತ್ರರು, ಅವರಿಂದ ಸ್ವಲ್ಪ ತಲೆ ಕೆಡಿಸ್ತಕ್ಕಂಥ ಭಾವಗಳಾಗುತ್ತೆ. ಎಚ್ಚರಿಕೆ. ಇದೇ ಸರಿ ಇತ್ತು, ಇದು ಸರಿ ಇಲ್ಲ. ಸೊ ಮನೆಯವ್ರ ವಿಚಾರದಲ್ಲಿ ನಾವು, ಹತ್ತಿರದವ್ರ ವಿಚಾರದಲ್ಲಿ ನಾವು, ಬಂಧುಗಳ ವಿಚಾರದಲ್ಲಿ ನಾವು ಕೊಟ್ಟು, ನಾವು ತಗೊಂಡು, ನಾವು ನಂಬಿ, ನಾವು ಬೇಡವೇ ಬೇಡ ಆಗುತ್ತಾ ಒಂದು 50,000 ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಪರಮೇಶ್ವರ ಅಂತ. ರೈಟ್. ಮಿಕ್ಕಿದ್ದು ಭಗವಂತನಿಗೆ ಸೇರಿತ್ತು, ಮಿಕ್ಕಿದ್ದು ಭಗವಂತನಿಗೆ ಸೇರಿ ಅಷ್ಟೇ. ಅದರಿಂದ ನೀವು ಅಷ್ಟೇ. ಇವತ್ತು ನಮ್ಮವರು, ನಮ್ಮ ಆತ್ಮೀಯರು ಏನೋ ಒಂದು ಮಾತು ಸುಮ್ಮನೆ ಕೈ ಕಟ್ಟಿ ನಿಂತಿದ್ರೆ ಆಗ್ಲಿ ಬಿಡು, ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ದೋಸ್ತು, ನಮ್ಮ ಕೊಲೀಗು, ಏನೋ ಒಂದು ಗಾಳಿ ಮಾತಿನಂತೆ ನಿಮ್ಮನ್ನು ಪ್ರಚೋದನೆ ಮಾಡತಕ್ಕಂಥದ್ದಾಗುತ್ತೆ. ಈ ಎಚ್ಚರಿಕೆ. ಮಿಥುನ ರಾಶಿ, ಧನಸ್ಥಾನದಲ್ಲಿ ಬುಧ ಪ್ರಭಾವ ಚೆನ್ನಾಗಿದೆ, ರಾಶಿಯಾಧಿಪತಿ ಅಲ್ಲೇ ಇದ್ದಾನೆ. ಬಟ್ ಎರಡೆರಡು ದೋಣಿನಲ್ಲಿ ಕಾಲಿಟ್ಟು ಬಿಡ್ತೀರಿ, ಜಾಗ್ರತೆ. ಒಂದ್ ದೋಣಿ ನಡೆಸೋಕೆ ಒದ್ದಾಟ ಆಗ್ತಿದೆ. ಅಲ್ಲಿ ನೋಡಿ GSTಗಳ ಕತೆ, ಬೇಕರಿ, ತರಕಾರಿ, ಅಲ್ಲಿ ಏನೂ ಇಲ್ಲ. ದಿನ 20,000 ರೂಪಾಯಿ ತರಕಾರಿ ವ್ಯಾಪಾರ ನಡೆಯುತ್ತೆ. ತಿಂಗಳಿಗೆ 6 ಲಕ್ಷ ಅಂದ್ರೆ ವರ್ಷಕ್ಕೆ 72 ಲಕ್ಷ. ಬೆಳಿಗ್ಗೆ 3 ಗಂಟೆಗೆ ಎದ್ದೋಗ್ತಾನೆ ಅವ್ನು ತರಕಾರಿ ತರೋಕೆ. 3 ಗಂಟೆಗೆ. ಯೋಚನೆ ಮಾಡಿ ನೋಡಿ, ಏನ್ ಪಡುಪಾಟ್ಲು ಪಟ್ನೋ ಆ ಪುಣ್ಯಾತ್ಮರುಗಳು. ಅಷ್ಟೊತ್ತಿಗೆ ಎದ್ದೋಗಿ ಹಾಲು, ಮೊಸರು, ಬ್ರೆಡ್ಡು ಅಷ್ಟೊತ್ತಿಗೆ ಹೋಗಿ ತಗೋಬರ್ತಾರೆ ಬಜಾರಿಂದ. ಈ ನಂದಿನಿ ಬೂತು, ಹಾಲಿನ ಬೂತು. ಯೋಚನೆ ಮಾಡಿ ನೋಡಿ ಮಕ್ಕಳೇ, ಅಂಗಡಿ ಬಾಡಿಗೆ ಇದೆ, ಪೆಟ್ರೋಲ್ ಇದೆ, ಅದೆಲ್ಲ UPI ಮಾಡಿರ್ತೀವ. ಇದೆ ಅಲ್ಲೊಂದು ಹಬ್ಬಬ್ಬಾ ಅಂದ್ರೆ ಒಂದು 10%. ಅವ್ನ ಖರ್ಚಿಲ್ವಾ? ನೋಡ ಸುಸ್ತಾಗಿ ಮಲಗಿಬಿಟ್ಟಿರ್ತಾರೆ ಮಕ್ಕಳೇ. ನೀವು ನೋಡಿ, ತರಕಾರಿ ಅಂಗಡಿ ಇರ್ಬೋದು, ಹಣ್ಣಿನ ಅಂಗಡಿ, ಬೇಕರಿ ಅವ್ರು ಇರ್ಬೋದು, ಸಾಲಗಳು ಎತ್ತಿ ಮಾಡಿರ್ತಾನೆ. ನನಗೆ ಅದೆಲ್ಲ ಗೊತ್ತಿಲ್ಲ, ಸಾಲದ ಮಾತು ಮಾತಾಡ್ಬೇಡ. ನೀನಾಗಿರೋ ವ್ಯಾಪಾರದ್ದು ಕಟುಕನ ಆಗಿಬಿಟ್ರೆ, ಅದನ್ನೇ ಹೇಳಿದ್ದು ಶನಿ ವಕ್ರ. ಹೇಳ್ತಿದ್ದೆ, ಕುಜ ನೋಡಿ ಕದಲೋಕ್ ಮೊದಲೇ ತೋರ್ಸ್ಕೊಟ್ಬಿಟ್ಟಿದ್ದಾನೆ. ಸಾಮಾನ್ಯನ ಜೀವನ ಶಿವ ಅನ್ನಿಸ್ಬಿಡುತ್ತೆ ಮೀನ ರಾಶಿಗೆ ಶನಿ ಬಂದಾಗ ಅಂತ ಹೇಳಿದ್ದೆ ನೋಡಿ. ಏನೋ ಬದುಕು, ಏನೋ ಒಂದು ಬೇಕ್ರಿ, ಏನೋ ಒಂದು ಜ್ಯೂಸ್ ಅಂಗಡಿ, ಏನೋ ಒಂದು ಹಣ್ಣು ಅಂಗಡಿ, ಏನೋ ಒಂದು ತರಕಾರಿ ಅಂಗಡಿ ಇಟ್ರಲ್ಲಪ್ಪ, ಅದಕ್ಕೂ ಬದುಕಿಗೆ. ಏನ್ ಮಾಡಿದ್ರು ಇವ್ರ ನ್ಯಾಯ. ಇದು ಯಾರಿಗಾದ್ರೂ ದೊಡ್ಡವ್ರಿಗಿದೆಯಾ ನೋಡಿ? ನ್ಯಾಯ ಅನ್ನುವುದು ನಮ್ಮಂಥವ್ರಿಗೆ ನಡೆದ್ರೆ ರಾತ್ರಿ ನಮ್ಮದು ಹರಾಜಿಗಿಟ್ಟು ಬಿಡ್ತಾರೆ. ದೊಡ್ಡವರು ಸ್ಟೇ ಆರ್ಡರ್ಗಳೆಲ್ಲ ತರ್ತಾರೆ. ನಮ್ಮ ಬಗ್ಗೆ ಮಾತನಾಡಬಾರ್ದು, ನಮ್ಮ ಬಗ್ಗೆ ಹೇಳಬಾರ್ದು, ಎಲ್ಲ ಮುಚ್ಚಾಕುವಂಥದ್ದು ಎಲ್ಲ ನಡೆಯುತ್ತೆ. ಒಬ್ಬ ಸಾಮಾನ್ಯ. ಅಲ್ಲಿ ನೋಡಿ, ಅವನು 20,000 1-2-3 ಕೆಲ್ಸಕ್ಕೆ ಇಟ್ಕೊಂಡಿರ್ತಾನೆ. ಬಾಡಿಗೆ ಇವತ್ತು ಬೆಂಗಳೂರಲ್ಲಿ ಬಾಡಿಗೆ ನೀವು ಕೇಳಿ ನೋಡ್ಬಿಡಿ. ನೀವು ಗುಂಡಿಗೆ ಸೊತ್ತಲ್ಲ, ಹೆಂಡತಿಯ ಮಾಂಗಲ್ಯ ಅಡ ಇಟ್ಟಿರ್ತಾರೆ ತಂದೆ ಅಂದ್ರು. ಅದಕ್ಕೆ ಇಂಥದ್ದೊಂದು ಸಂಸ್ಥೆ ಜೊತೆ ಏನಕ್ಕೆ ಕೈ ಜೋಡಿಸಿದೆ ಅಂದ್ರೆ, ಈ ತರ ಆಗಬಾರದು, ದೋಚಬಾರದು, ಅವ್ರಿಗೆ ಇನ್ನೊಂದು ನೋವಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಒಂದು ಸಂಸ್ಥೆ ಜೊತೆ ಕೈ ಜೋಡಿಸಿದ್ದಾನೆ. ಪ್ರಾಯೋಜಕತ್ವ. ಅದು ಒಂದು 7-8 ತಿಂಗಳು ಅವ್ರು ಕನ್ವಿನ್ಸ್ ಮಾಡಿದ್ರಿ. ಇಲ್ಲ ಸರ್, ಇದು ತಗೊಳ್ಳಲ್ಲ. ನನ್ಗೆ ರೈಟಿಂಗಲ್ಲಿ ಕೊಡಿ, ಅಗ್ರಿಮೆಂಟಲ್ಲಿ ಕೊಡಿ, ಸೈನ್ ಮಾಡ್ತೇನೆ. ಇಲ್ಲ ಅಂದ್ರೆ ಇಲ್ಲಪ್ಪ. ಇಲ್ಲೇನಾದ್ರೂ ಎಡವಟ್ಟಾದ್ರೆ, ಸಾಮಾನ್ಯ ಕಣ್ಣೀರು ಹಾಕಿದ್ರೆ ನನಗೆ ತಟ್ಟುತ್ತೆ, ಬೇಡ ಅನ್ನತಕ್ಕಂಥ ಭಾವಾರ್ಥ ನೋಡಿ. ಇವತ್ತು ತೆರಿಗೆ ನೋಟಿಸ್ ಕೊಡೋಕ್ ಮೊದಲು ಒಬ್ಬನನ್ನ ಸ್ಯಾಂಪಲ್ ಒಂದು 10 ಜನಕ್ಕೆ ಕರೆಸಿ ಹೆಂಗ್ ನಡೆಯುತ್ತೋ ಏಕಾಗಿ ಎಲ್ಲ ಗೊತ್ತಿದೆ ಮಕ್ಕಳೇ, ಎಲ್ಲ ಗೊತ್ತಿದೆ. ಏನು 20 ರೂಪಾಯಿ ಸ್ಟಾಂಪ್ ಪೇಪರ್ 500 ರೂಪಾಯಿ ಮಾಡಿಟ್ಬಿಟ್ಟಿದ್ದಾರೆ. ಇವ್ರ ಮನೆ ಬಂಗಾರ ಆಗೋಗ ಯಾವ್ದ್ರಲ್ಲಿ ಹಚ್ಚಿಲ್ಲ ಇವರು. ನಿಮ್ಗೆ ಏನಾದ್ರು ಪ್ರಜ್ಞೆ ಇದೆಯಾ? ನೀವು ಮಾಡ್ಕೊಂಡಿರೋದು ಇದು ಎಷ್ಟು ಲಕ್ಷ ಕಡಿಮೆ ಅಂದರು ನೆನಪಿಟ್ಕೊಳ್ಳಿ. ಒಂದು 30 ಲಕ್ಷ ಬಿಸ್ನೆಸ್ ಪೀಪಲ್ ಇದ್ದಾರೆ ಬೆಂಗಳೂರಲ್ಲಿ. ಒಂದು ಪಾನ್ ವಾಲ, ಒಂದು ಚಿಕನ್ ವಾಲನಿಂದ ಹಿಡಿದು ದಿನ 100 kg ಮಾಡ್ತಾನೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. 20,000 ರೂಪಾಯಿ ವ್ಯಾಪಾರ ಚಿಕನ್ ಅಂಗಡಿ. ಅವ್ನಿಗೊಂದು ಕೆಜಿಗೆ ಮಾರಿದ್ರೆ ಎಷ್ಟು ಬರುತ್ತೆ ಗೊತ್ತಾ? 10 ರೂಪಾಯಿ. ಇಲ್ಲ 20 ರೂಪಾಯಿ ಅಷ್ಟೇ. ಅದು ಕ್ಲೀನ್ ಮಾಡಿ, ಕಟ್ ಮಾಡಿ, ಅದೆಲ್ಲ ASK ಇದೆಲ್ಲ ಯೋಚನೆ ಮಾಡಿ ನೋಡಿ. ಮೊನ್ನೆ ನನ್ನ ಸ್ನೇಹಿತ ಚಿಕನ್ ಅಂಗಡಿ ಇಟ್ಕೊಂಡಿದ್ದಾನೆ. ಏನೋ ಹಿಂಗ್ ನೋಟಿಸ್ ಕೊಟ್ಬಿಟ್ಟಿದ್ದಾರೆ. ಯೋಚನೆ ಮಾಡಿ ನೋಡಿ. ಆ ರಕ್ತ ಮಾಂಸ ಎಲ್ಲ ತೊಳೆದು ಬಡವನ ಕಣ್ಣೀರಿಗೆ ಯಾರು ಇಲ್ಲ. ಇವರೆಲ್ಲ ಇಟ್ ಅಪ್ಲೈಸ್ ಅಂತೆಲ್ಲ ಏನೇನೋ ತಗೊಂಡು ಬಂದಿದ್ದಾರೆ.
ಇವ್ರದೆಲ್ಲ ನೀವು ಸಿಕ್ಕಾಕೊಂಡ್ರಿ, ನೀವು ಮಕ್ಕಳೇ ಸಿಕ್ಕಾಕೊಂಡ್ರಿ. ನನಗೆ ಗೊತ್ತಿತ್ತು ಈ UPI ಅಲ್ಲಿ ನಿಮ್ಮ ಪ್ಯಾನು, ಆಧಾರ್ ಕಾರ್ಡು, ಸಿಂಕೇಜ್ಗಳು ನಡೀತಿದೆ. ಎಷ್ಟು ನೋಟಿಸ್ಗಳು ಬರುತ್ತೆ ಅಂದ್ರೆ ಬಂದ್ಬಿಟ್ಟು ಇದು ಕರ್ನಾಟಕ ಒಂದು ಟ್ರಯಲ್, ಆಲ್ ಇಂಡಿಯಾ ಲೆಕ್ಕ ಹಾಕೊಂಡ್ರೆ ಕಡಿಮೆ ಅಂದ್ರು ಲೆಕ್ಕ ಹಾಕೊಳ್ಳಿ 10 ಕೋಟಿ ಜನ ವ್ಯವಹಾರಸ್ಥರು. ಒಂದು ಜ್ಯೂಸ್ ಅಂಗಡಿಯಿಂದ, ಹಣ್ಣಂಗಡಿಯಿಂದ, ಬೇಕರಿಯಿಂದ, ಒಂದು ಸಣ್ಣ ರಸ್ತೆನಲ್ಲಿ ಸೊಪ್ಪು ಮಾರೋಳು ಸಮೇತ UPI ಇಟ್ಬಿಟ್ಟಿದ್ದಾಳೆ ತಾಯಿ ಜೀವ. ಲೆಕ್ಕ ಹಾಕೊಳ್ಳಿ. ಹಣ್ಣು ಮಾರೋನ್ ಸಮೇತ ಹಣ್ಣು ಅಲ್ಲಿಂದ ಕುಯಿಸ್ಕೊಂಡು ಬಂದಿಟ್ಟಿದ್ರು. ಈ ಎಳ್ನೀರು ದಿನ 1,000 ಎಳ್ನೀರು ಲೆಕ್ಕ ಹಾಕೊಳ್ಳಿ. 50,000 ಆಯ್ತು. ಅವನು 1,000 ಎಲ್ಲಿ ಮಾಡ್ತಾನೆ? ಒಂದು 500 ಅಂದ್ರೆ 50 ರೂಪಾಯಿ ಅಂದ್ರೆ 25,000. 400 ಮಾರ್ದ 20,000. ತಿಂಗಳಿಗೆ 6 ಲಕ್ಷ ಅಂದ್ರೆ ವರ್ಷಕ್ಕೆ 72 ಲಕ್ಷ. ಮಕ್ಕಳೇ ಬಂತು ನಿನಗೆ. ಬಾ ನೀನ್ ಟ್ಯಾಕ್ಸ್ ಕಟ್ಟು. ಇವ್ರು ಟ್ಯಾಕ್ಸ್ ಕಟ್ಟೋದಷ್ಟೇ. ಯಾರಾದರೂ ಇವರು ಬರ್ಕೊಟ್ಲಿ. ನಮ್ಮ ಟ್ಯಾಕ್ಸ್ ದುಡ್ಡಿಗೆ ನಮ್ಮ ರೋಡ್ ಇದೆ, ಕರೆಂಟ್ ಇದೆ, ಜಾಬ್ಸ್ ಇದೆ, ಶಿಕ್ಷಕರನ್ನ ನೇಮಿಸಿದೀವಿ, ಗೌರ್ಮೆಂಟ್ ಸ್ಕೂಲ್ನ ಅಪ್ಗ್ರೇಡ್ ಮಾಡಿದೀವಿ, ಗೌರ್ಮೆಂಟ್ ಬಸ್ಗಳನ್ನ ಅಪ್ಗ್ರೇಡ್ ಮಾಡಿದೀವಿ. ನಮ್ಮ ಟ್ಯಾಕ್ಸ್ ಇಷ್ಟು ದುಡ್ಡು ತಗೋತಿದಾರಲ್ವಾ, ಆ ಡೆವಲಪ್ಮೆಂಟ್, ಈ ಡೆವಲಪ್ಮೆಂಟ್. ಯಾರು ಡೆವಲಪ್ಮೆಂಟ್ ಆಗಿರೋದು? ಬುಧ ವಕ್ರ ನೇರವಾಗಿ ಹೇಳ್ತೀನಿ. ಯಾರ ಸ್ವತ್ತುಗಳು ಜಾಸ್ತಿ ಆಗಿದೆ ಹೇಳಿ? ಯಾರ ಸ್ವತ್ತುಗಳು ಜಾಸ್ತಿ ಆಗಿದಾವೆ? ಯಾರು ಎಲ್ಲಿ ಇಳಿದಿದ್ದಾರೆ? ಏನ್ ಮಾತಾಡ್ತೀರಾ ಮಕ್ಕಳೇ? ಏನು ಬೇಡ. 5 ವರ್ಷದ ಹಿಂದ್ಗಡೆ 1,000 ರೂಪಾಯಿ ತಗೊಂಡೋದ್ರೆ ಎಷ್ಟು ಬರ್ತಿತ್ತು? ಬ್ಯಾಗ್ ತುಂಬಾ 50,000 ರೂಪಾಯಿ ತಗೊಂಡು ನೀವು ಒಂದು ಅಂಗಡಿಗೆ ಹೋಗ್ಬಿಟ್ಟು ತಗೊಂಡ್ ಬನ್ನಿ ನೋಡಿ. ಅಕ್ಕಿ, ಬೆಲ್ಲ, ಕೊಬ್ಬರಿ, ಇನ್ನೊಂದು ಬಾಳೆಹಣ್ಣು ಅಂತ ಹೇಳ್ಬಿಟ್ಟು ನೀವು ತಗೊಬಂದು ನೋಡಿ. ನಮ್ಮ ಟ್ಯಾಕ್ಸ್ ದುಡ್ಡು ತಗೋತಿದ್ದೀರಲ್ವಾ, ಇಷ್ಟು ಕಟುಕತನವಾಗಿ ನಿಂತ್ಕೋತಿದ್ದೀರಲ್ವಾ, ಅದ್ರಲ್ಲಿ ಒಂದು 40% ಕೆಲಸ ಮಾಡ್ಬಿಡಿ ನೋಡೋಣ. ಇಲ್ಲ, ಎಲೆಕ್ಷನ್ ಟೈಮ್ ಹತ್ರ ಬರ್ತಿದ್ದಾಗೆ ಸ್ಲಮ್ ಏರಿಯಾಗ ಬರ್ತಾರೆ, ಬಡವನ ಏರಿಯಾಗ ಬರ್ತಾರೆ, ಕುಂಡಿ ತೊಳಿತಾರೆ, ಒಂದು 5 ಜನಕ್ಕೆ 1,000 ರೂಪಾಯಿ ಕೊಟ್ಟಿರೋದೇ ಫೋಟೋಸ್ ತೆಗಿಸ್ತಾರೆ. ಇದು ಹಿಂಗಾಗ್ಬಿಟ್ಟಿದೆ. ಇದು ನಮ್ಮ ಒಂದು ಪರಿಸ್ಥಿತಿ. ಇದೆಲ್ಲ ವರ್ತಕರುಗಳು ಒಂದು ಸಂಘ ಮಾಡ್ಕೊಳ್ಳಿ. ನನ್ನ ಮಾತು ಕೇಳಿ, ಹೇಳ್ಕೊಡ್ತೇನೆ ನಾನು ನಿಮ್ಗೆ ಆಚಾರ್ಯನಾಗಿ. ವಜ್ರವನ್ನ ವಜ್ರದಿಂದಲೇ ಕತ್ತರಿಸಬೇಕು. ಸೊ ಈ ಯಾರ್ಯಾರು ಟ್ಯಾಕ್ಸ್ ಹಾಕಿದಾರಲ್ವಾ, ಟ್ಯಾಕ್ಸ್ ಆಫೀಸರ್ ಮನೆಗೆ ನಾನು ನೇರ ಹೇಳ್ತೀನಿ, ಹಾಲು, ತುಪ್ಪ, ತರಕಾರಿ, ಸೊಪ್ಪು ಯಾರು ಕಳಿಸ್ಬೇಡಿ, ನೋಡಬಿಡೋಣ. ಅವ್ರಿಗೆ ಗೊತ್ತಾಗ್ಬೇಕು, ಟ್ಯಾಕ್ಸ್ ನೋಟ್ಸ್ ಕಳ್ಸಿದಿರಲ್ವಪ್ಪ, ಟ್ಯಾಕ್ಸ್ ಕಮಿಷನರು, ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಅವ್ರಿಗೆ ಗೊತ್ತಾಗ್ಬೇಕು ನಮ್ ದುಡ್ಡು ಎಲ್ಲೋಯ್ತು ಲೆಕ್ಕ ಕೊಡಿ ಸ್ವಾಮಿ, ನಾವು ಟ್ಯಾಕ್ಸ್ ಕಟ್ತೀವಿ ಸ್ವಾಮಿ. ಎರಡನೇದು, ಒಂದೊಳ್ಳೆ ವಕೀಲರುಗಳನ್ನ ಇಟ್ಕೊಳ್ಳಿ, ನೀವು ಸಂಘ ಮಾಡ್ಕೊಳ್ಳಿ, ಅವ್ರು ವಾದಿಸ್ತಾರೆ. ಒಳ್ಳೆ ಕಾರ್ಪೊರೇಟ್ ವಕೀಲರುಗಳಿದ್ದಾರೆ. ಇದಕ್ಕೊಂದು ಸ್ಟೇ ಆರ್ಡರ್ ತಗೋಬನ್ನಿ. ಅಂದ್ರೆ ಇನ್ನೂ ನಾವು ಸುಲಿಗೆ ಆಗ್ಬೇಕಾ? ಎಲ್ಲೋಯ್ತು ನಮ್ ದುಡ್ಡು? 70 ಲಕ್ಷಕ್ಕೆ 7 ಲಕ್ಷ ಮಿನಿಮಮ್ ಕಿತ್ಕೋತಾರೆ, ನೆನ್ಪಿಟ್ಕೊಳ್ಳಿ. ಒಬ್ಬನಿಂದ 7 ಲಕ್ಷ ಅಂದ್ರೆ ಒಂದು ವರ್ಷಕ್ಕೆ 1 ಕೋಟಿ. ವರ್ತಕರಿಂದ ಎಷ್ಟು ದುಡ್ಡು ತೆಗಿಯಬಹುದು? 1 ಕೋಟಿಯ ಎಳ್ನೀರು ಜನ ಇರೋದು. ನೇರಳೆ ಹಣ್ಣು ಮಾರೋರು, ಮಾವಿನ ಹಣ್ಣು ಮಾರೋರು, ಹಲಸಿನ ಹಣ್ಣು ಮಾರೋರು, ಸೊಪ್ಪು ಮಾರೋರು. ಏನ್ ಮಕ್ಳೇ ಇದು ಲೆಕ್ಕ ಪಕ್ಕ ಇದೆಯಾ? ನಿಮಗೆ ಗೊತ್ತಿದ್ಯಾ? ನೀವು ಹೂವು ಮಾರೋರು, ಪ್ರತಿಯೊಬ್ಬರಿಗೂ ಇದು ಇಷ್ಟೆಲ್ಲ ತಗೋತಾರಲ್ವ. ಅಂಗಡಿಗೆ ಬಂದು ನೋಟಿಸ್ ಕಳ್ಸಿದಲ್ವ, ಅಂಗಡಿ ಮುಂದ್ಗಡೆ ಹಳ್ಳಗಳಿದೆಯಲ್ವಾ, ಲೈಟ್ ಇದೆಯಾ, CC ಕ್ಯಾಮ್ರಾಗಳಿದ್ದಾವ, ಪ್ರತಿಯೊಂದು ಕೊಳ್ಳೋದು. ಅರೆ ಯಾರ್ ಕಾಸು ಪೈಸಾ ಉಠಾನ ಕೈಸ ಕನ್ನ, ಇದೆಲ್ಲ ಇವ್ರಿಗೆ ಗೊತ್ತು. ಚುನಾವಣಾ ಆಶ್ವಾಸನೆ ಕೊಟ್ಟಿದ್ರಲ್ವ, ಇದೆಲ್ಲ ಹೇಳಿ ಇದನ್ನೆಲ್ಲ ಗುಟಾಲ ಮಾಡ್ಲಿಕ್ಕೆ ಅಷ್ಟೇ. ದಯಮಾಡಿ ಹೇಳ್ತಾನೆ, ಒಂದೊಳ್ಳೆ ಲಾಯರ್ನ ನೀವು ಸಿದ್ಧ ಮಾಡ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಹೋಗಿ ನೀವು ಏನ್ ಸ್ವಾಮಿ ಇದು, ನಾವು ಬದುಕೋದು ಹೆಂಗೆ? ಹಾಗಾದ್ರೆ ನಾವೆಲ್ಲ ನಿಂತು ಬಿಟ್ರೆ ನೀವು ಹಾಲು ಕುಡಿತೀರಾ? ಹಣ್ಣು ತಗೋಬಿಡ್ತೀರಾ? ನೋಡಿ, ಬೆಡ್ ತಗೋಬಿಡ್ತೀರಾ? ಅಕ್ಕಿ ಬಂದ್ಬಿಡುತ್ತಾ? ಎಲ್ಲಾ ವರ್ತಕಗಳು ಮಾತಾಡ್ಕೊಂಡು 3 ದಿನ ತಂದು ನೀವೇ ತಾನೇ UPI ಬ್ಯಾಂಕ್ ಅಕೌಂಟ್ಗೆ ಸಿಂಕ್ ಮಾಡಿದೆ. ನನ್ನ ಪಕ್ಕದ ಮನೆಯವ್ರ ಅಕೌಂಟ್ಗೆ ಸಿಂಕ್ ಮಾಡ್ಬೇಕು. ಯಾರ ಮನೆಗೆ ಸಿಂಕ್ ಮಾಡೋದು ಸ್ವಾಮಿ? ನಮ್ಮ ಅಕೌಂಟ್ಗೆ ನಾವು ಸಿಂಕ್ ಮಾಡಿದ್ದೀವಿ, ನಮ್ಮ ಅಕೌಂಟಲ್ಲಿ ನಾವು ವ್ಯವಹಾರ ಮಾಡಿದ್ದೀವಿ. ನನ್ನ ಸಂಬಳ ಎಲ್ಲಿ ಸ್ವಾಮಿ? ನಾನೀಗ ಬೆಳಿಗ್ಗೆ 3 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ನಾನು ಅಂಗಡಿನಲ್ಲಿ ಕೂತಿದ್ದೀನಿ. ಅದಕ್ಕೆ ಸಂಬಳ ಎಷ್ಟು? ಡಬಲ್ ಪಟ್ ನನ್ನ ಸಂಬಳ ತಗೋಬೇಕಲ್ವಾ ಸ್ವಾಮಿ? ನನ್ನ ಹೆಂಡತಿ ನಿಂತಿದ್ದಾಳೆ ಸ್ವಾಮಿ, ಅವಳಿಗೆ ಕೊಡೋದು ಬೇಡವಾ ಸ್ವಾಮಿ? ದಿನಕ್ಕೊಂದು 3,000 ಅಂತ ತಗೊಂಡ್ರೆ 90,000, 9 ಲಕ್ಷ. ಅದಕ್ಕೆ ಆಯ್ತು ಬಾಡಿಗೆ
ಬೆಂಗಳೂರಲ್ಲಿ ಬಾಡಿಗೆ 1 ಲಕ್ಷದ ಕೆಳಗಡೆ ಇಲ್ಲ, ನೆನ್ಪಿಡಿ. ನಾನು ಏರಿಯಾನಲ್ಲೇ 10 ಕತ್ತಡಿ 1.5 ಲಕ್ಷ ಬಾಡಿಗೆ. 10 ಕತ್ತಡಿ ನನ್ನ ಏರಿಯಾದಲ್ಲಿ ಮೈನ್ ರೋಡಲ್ಲಿ 1.5 ಲಕ್ಷ ರೂಪಾಯಿ ಬಾಡಿಗೆ. ಏನು ಅಂತ ಅನ್ಕೊಂಡಿದೀರಿ? ಅವ್ರು ಸಾಲ ತೆಗೆದು ಹಾಕದ್ನ ಬಡ್ಡಿ ಅದೆಲ್ಲ ಗೊತ್ತಿಲ್ಲ. ನೀನ್ ವ್ಯವಹಾರ ಮಾಡಿದೆ ಅದು. ಅವನು ಅದಕ್ಕಿಂತ ಎಷ್ಟು ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಓಡಕ್ಕಾಗುತ್ತೆ ಮಕ್ಕಳೇ? ಏನಿದಾಗ್ತಿದೆ? ನ್ಯಾಯ ನೋಡಿ, ಶನಿ ವಕ್ರ ಇವರದ್ದೆಲ್ಲ ಈ ಒಂದು ತಂತ್ರ ಕುತಂತ್ರ ಕುಕೃತ್ಯಗಳು ಭಯ ಬಿದ್ದು ಹೊಡೋಗ್ಬೇಕು ನಾವು. ದೇಶಾಂತರ ಅದಕ್ಕೆ ಗೋವಿಂದ ಹೇಳ್ಕೊಟ್ಟಿದ್ದು. ಏನ್ ಮಾಡೋದು ಸ್ವಾಮಿ ನಾವು? ಎಲ್ಲೋಗೋದು ಸ್ವಾಮಿ ನಾವು? ಎಲ್ಲದಕ್ಕೂ ಏನು ಒಂದು ಸಾಮಾನ್ಯ ಮನುಷ್ಯನ ವ್ಯಾಪಾರ. ಸರಿ, ನಾವು ವ್ಯಾಪಾರ ಮಾಡಲ್ಲ ಸ್ವಾಮಿ, ನಮ್ಗೊಂದು ಕೆಲಸ ಮಾಡೋದು ಕೊಟ್ಬಿಡಿ, ನಮ್ಗೆ ಒಂದು ಗೌರ್ಮೆಂಟ್ ಜಾಬ್ ಕ್ರಿಯೇಟ್ ಮಾಡಿಕೊಡಿ. ನಾವು ತಿಂಗಳಿಗೊಂದು 50,000, ನನ್ಗೊಂದು ನನ್ನ ಹೆಂಡತಿಗೆ ಒಂದು 50,000 ಜಾಬ್ ಕೊಡಿ. BL, BHL, HL ಈ ತರದ ಫ್ಯಾಕ್ಟ್ರಿಗಳೆಲ್ಲ ಕ್ರಿಯೇಟ್ ಮಾಡ್ಬಿಟ್ಟು ನಮ್ಗೆ ಮ್ಯಾನುಫ್ಯಾಕ್ಚರಿಂಗು, ಪ್ರೊಡಕ್ಷನ್, ಸಪ್ಲೈ ಚೈನ್ ಈ ತರದೊಂದು ಮಾಡ್ಬಿಟ್ಟು ನಮ್ಗೊಂದು ಉದ್ಯೋಗ ಕೊಡಿ. ಶನಿ ವಕ್ರ ನೋಡಿ, ಸತ್ಯಗಳೆಲ್ಲ ಹೊರಗಡೆ ಬರ್ತಿದೆ. ಬುಧ ವಕ್ರ, ನೀವು ನಂಬ್ಕೊಂಡಿದ್ರಲ್ಲ ನಾಮಗಳು ಇದು ನೋಡಿ. ಅಲ್ಲಿ 3 ವರ್ಷ ಕಟ್ಟಬಾರ್ದು, ಅದಾದ್ಮೇಲೆ ನೀವು GST ಆಗಿರ್ಲೇಬೇಕು, ಅದಕ್ಕೊಂದು ಲೆಕ್ಕ ನೀವು ಕೊಡ್ಲೇಬೇಕು. ಇದೆಲ್ಲ ಬರ್ತಿದೆ. ಅಂದ್ರೆ ವ್ಯಾಪಾರ, ನೀವು ಉದ್ಯೋಗ ಸೃಷ್ಟಿ ಮಾಡಿ. ನಾವು ಸಾಲ ತೆಗ್ದಿದ್ದೀವಿ ಸ್ವಾಮಿ. ಯಾರು ಒಂದು ಬೇಕರಿ ತೆಗಿಯಕ್ಕೆ ಎಷ್ಟಾಗುತ್ತೆ ಗೊತ್ತಾ? 10 ಲಕ್ಷ ರೂಪಾಯಿ. ಒಂದು ಜ್ಯೂಸ್ ಅಂಗಡಿ ತೆಗಿಲಿಕ್ಕೆ ಇಂಟೀರಿಯರ್ ಅಡ್ವಾನ್ಸು ಏನು ಅಂತ ಅನ್ಕೊಂಡಿದ್ದೀರಾ? ಶಿವ ಯಾರಪ್ಪ ಇದು? ಏನ್ ನಡೀತಿದೆಪ್ಪ? ಒಬ್ಬ ವೈದಿಕನಾಗಿ ಇದನ್ನ ನಿಮಗೆ ತಟ್ಟಿ ಹೇಳಲಿಲ್ಲ ಅಂತ ಇಟ್ಕೊಳ್ಳಿ ಮಕ್ಕಳೇ. ತುಂಬಾ ನೋವು. ಇದನ್ನ ನಾನು ಸತ್ಯ ಹೇಳ್ಕೊಡ್ಲೇಬೇಕು, ಧರ್ಮ ಹೇಳ್ಕೊಡ್ಲೇಬೇಕು. ನೀವೆಲ್ಲ ವರ್ತಕರುಗಳೆಲ್ಲ ಒಂದೊಂದು ಸೈನ್ ಹಾಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಇವತ್ತು ನೀವು ಮರೆತ್ರಿ, ನಾಳೆ ಕಣ್ಮುಚ್ಚಿ ಕಣ್ತಿಗೋ ಅಷ್ಟರಲ್ಲಿ ನಿಮ್ಗೆ ಮತ್ತಿನ್ನೊಂದು ನೋಟಿಸ್ಗಳು, ಇನ್ನೊಂದು ಅಬ್ಸರ್ವೇಷನ್. ಅಯ್ಯೋಯ್ಯೋ, ಇವ್ರನ್ನ ನಂಬೇಡಿ, ನನ್ನ ಮಾತು ಕೇಳಿ. ಲೆಕ್ಕ ಪೈಸಾಗೂ ನಿಮ್ಮನ್ನ ಬೆವರಿಳಿಸ್ಬಿಡ್ತಾರೆ. ದಂಡಯಾತ್ರೆಯೇ ಇದು, ನೆನಪಿಟ್ಟುಕೊಳ್ಳಿ. ದೇ ಆರ್ ಗೋಯಿಂಗ್ ಟು ಹಂಟ್ ಯು ಡೌನ್. ವ್ಯವಹಾರಸ್ಥರೇ ದೊಡ್ಡವ್ರು ಹಿಂಗ್ ಅಂದ್ಬಿಡ್ತಾರೆ. ಅನಿಲ್ ಅಂಬಾನಿದು NP ಆಗಿದೆ, ನೆನ್ಪಿಟ್ಕೊಳ್ಳಿ. ಆ ತರದ್ದು ಎಷ್ಟು ದೊಡ್ಡ ಉದ್ಯಮಿಗಳದ್ದು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಕ್ಲೋಸರ್ ಮಾಡಿ ಇಟ್ಟಿದ್ದಾರೆ. ನಿಮ್ಗೆ ಗೊತ್ತಿಲ್ಲ. ಸುಲಿಗೆ ನಾನು ಇವತ್ತು ಕಟ್ತಿದ್ದೇನೆ, ನನಗೆ ಗೊತ್ತಿದೆ. ಒಂದು EMI ಮಿಸ್ ಆದ್ರೆ 7,000 to 11,000 ರೂಪಾಯಿ ದೇ ಆರ್ ಪುಟಿಂಗ್ ಪೆನಾಲ್ಟಿ. ಬನ್ನಿ ನಾನು ತೋರಿಸ್ತೇನೆ. ನಾನು ಸಾಲ ತೆಗೆದು ಕಟ್ಟಿದ್ದಕ್ಕೆ ಲೆಕ್ಕ ಇಲ್ಲ, GST ಬಂದು ಬಡ್ದಿರೋದು ನನಗೆ ಗೊತ್ತಿದೆ. ಅದಕ್ಕೆ ಹೇಳ್ತಿದ್ದೇನೆ, ನಾನು ಬಿಡಿ ತಪ್ಪಾರಿಸ್ಕೋಬಲ್ಲೆ. ನಿಮ್ಮ ಗೋವಿಂದನ ಅನುಗ್ರಹ ಇದೆ, ನೀವಿದ್ದೀರಿ. ಆದ್ರೆ ನಿಮ್ಮ ಗತಿ ಎಚ್ಚರಿಕೆ. ಮಿಥುನ ಇವತ್ತು ಅದೇ ರೀತಿಯ ಕನ್ಫ್ಯೂಷನ್ಗಳು, ವ್ಯವಹಾರಗಳು ಇನ್ನೊಂದು ನಡೀತಿರ್ತಕ್ಕಂಥದ್ದು ಆಗುತ್ತಿದೆ. ಎಚ್ಚರಿಕೆಯಿಂದ ಒಂದೊಂದೇ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ ಗೆಲುವು ನಿಮ್ಮದಾಗ್ತಕ್ಕಂಥದ್ದು ಆಗುತ್ತೆ ವಿಶೇಷವಾಗಿ. ಇನ್ನು ಕರ್ಕಾಟಕ ರಾಶಿ, ಐಡಿಯಾ, ಯು ಆರ್ ಆಸ್ ಅನ್ ಐಡಿಯಾ ಮ್ಯಾನ್. ಪ್ಲಾನಿಂಗು, ಪ್ರೊಜೆಕ್ಷನು, IT, ಟೆಕ್ನಾಲಜಿ, ಈ ಒಂದು DTP, ಡಿಸೈನಿಂಗು, ಫೋಟೋಗ್ರಾಫರು, ಕ್ಯಾಮರಾ, ಕ್ರಿಯೇಟಿವ್ ವರ್ಕ್ಸ್ ಅಲ್ಲಿ ನೀವೇನಾದ್ರೂ ಇದ್ರಿ ಅಂದ್ರೆ ಇವತ್ತು ಜಾಕ್ ಪಾಟ್, ಒನ್ ಆಫ್ ದ ಬೆಸ್ಟ್ ಡೇ ಇವತ್ತು. ಇನ್ನು ವಿಶೇಷವಾಗಿ ಸಿಂಹರಾಶಿ, ತೇರಿಗೆಳಿತು, ಕೋಣ ನೀರಿಗೆಳಿತು, ಎಚ್ಚರಿಕೆ. ಬೇರೆಯವ್ರ ಮಾತು ಕೇಳೋದು ಬೇಡ, ನಿಮಗೆ ಗೊತ್ತಿಲ್ದಿರೋದು ಮಾಡ್ಲಿಕ್ಕೂ ಹೋಗ್ಬೇಡಿ. ಎಷ್ಟು ಗೊತ್ತಿದೆಯೋ ಅಷ್ಟಲ್ಲಿ ನಿಂತ್ಕೊಳ್ಳಿ. ಇವತ್ತು ತುಂಬಾ ಸ್ಪೀಡಾಗಿ ಹೋಗ್ಬೇಡಿ, 40 ಕಿಲೋಮೀಟರ್ ಅಷ್ಟೇ. ಯಾರೋ ಹೇಳಿದ್ರು ಖಾಲಿ ರೋಡ್ ಇದೆ ಎತ್ತು ಬಿಡು, ನಿಮ್ಮ ಮನಸ್ಸು ಅಷ್ಟೇ, ಇನ್ನೂ ಡೆಡ್ ಸ್ಲೋಗ್ ಹೋಗೋಣ, ಅದು ಬೇಡ. ದೇವ್ರು ಕೊಟ್ಟಿದ್ದಾನೆ ಒಂದು 40 ಕಿಲೋಮೀಟರ್ 30 ಕಿಲೋಮೀಟರ್. ನೋಡಿ, ಮೊನ್ನೆ ಯಾರೋ ಹಾಕ್ತಾನೆ ಬೆಂಗಳೂರು ಟ್ರಾಫಿಕ್ ಬಗ್ಗೆ. ಅವ್ನಿಗೆ ಹೇಳ್ತೀವಿ ಪುಣೆ ಆಲ್ರೆಡಿ ಹೋಗ್ಬಿಟ್ಟಿದ್ದಾಳಂತೆ. ನಮ್ಮ ಟ್ಯಾಕ್ಸ್ ದುಡ್ಡಿಗೆ ನಾನಿನ್ನು ಮನೆಗೆ ಹೋಗಿ ತಲುಪಿಲ್ಲ ಅಂತಾನೆ. ವೇರ್ ಈಸ್ ಮೈ ಟ್ಯಾಕ್ಸ್ ಮನಿ, ವೇರ್ ಈಸ್ ಮೈ ಟ್ಯಾಕ್ಸ್ ಮನಿ? ಎಸ್, ವೇರ್ ಈಸ್ ಮೈ ಟ್ಯಾಕ್ಸ್ ಮನಿ ಅಷ್ಟೇ ಹೇಳೋದು. ಒಂದೊಂದು ರಸ್ತೆ, ಒಂದೊಂದು ಚಿತ್ರಣ, ಎಷ್ಟು ಕೆರೆಗಳ ಅಭಿವೃದ್ಧಿ ಮಾಡಿದಿರಿ, ಎಷ್ಟು ಕೆರೆಗಳು ಸೃಷ್ಟಿ ಮಾಡಿದಿರಿ, ಎಷ್ಟು ಕಲ್ಯಾಣಿಗಳು. ಅಯ್ಯೋ, ಮೊನ್ನೆನೆ ತುಂಬಾ ದೊಡ್ಡ ಸಾಹೇಬ್ರು ಹೇಳ್ತಾರೆ, ಕಡಿಮೆ ಅಂದರು ಒಂದು 2 ಲಕ್ಷ ಕೋಟಿವರೆಗೂ ಅನ್ಯಾಯ ಮಾಡಿಟ್ಬಿಟ್ಟಿದ್ರೆ ಭೂಮಿಗೆ ಸಂಬಂಧಪಟ್ಟಂಥದ್ದು ಅಂತ ಹೇಳ್ತಾರೆ. 2 ಲಕ್ಷ ಕೋಟಿವರೆಗೂ ತಪ್ಪುಗಳಾಗಿದ್ದಾವೆ. ಕಡಿಮೆ ಅಂದ್ರೂ 1 ಲಕ್ಷ ಕೋಟಿ ಅಂತ. ಈ ತರ ಪ್ರತಿ ಯೋಜನೆಯಲ್ಲೂ 1 ಲಕ್ಷ ಅಂದ್ರೆ ಇವ್ರು ಬಂದಾಗಿಂದ ಎಷ್ಟು ಯೋಜನೆಗಳು ಮಾಡಿ ಎಷ್ಟು ವೇಸ್ಟೇಜ್ ಮಾಡಿಟ್ಟಿದ್ದಾರೆ. ನಮ್ಮ ದುಡ್ಡುಗಳನ್ನ ಯಾರ್ಯಾರು ತಿಂದ್ರು, ಏನೇನ್ ತಿಂದ್ರು. ಲೋಕಾಯುಕ್ತದವ್ರು ರೈಡ್ ಮಾಡಿದಾಗೆಲ್ಲ ಬರೀ ದೊಡ್ಡ ಮನೆಗಳೇ. ನಮ್ಮ ಮನೆ ಹತ್ರ ದೊಡ್ಡ ಮನೆ ಎಲ್ಲ, ನಮ್ಮ ಮನೆಯೆಲ್ಲ ಹುಡುಕಿದ್ರು 1/4 kg ಬೆಳ್ಳಿ ಇಲ್ಲ. ಇದು ಕೂಡ ಯಾರು ಪುಣ್ಯಾತ್ ಗಿತ್ತಿ ಕೊಟ್ಟಿರೋದು. ತಟ್ಟೆ ಕೊಟ್ಟಿದ್ಲು ತಾಯಿ, ಅದನ್ನು ಯಾರು ಕತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಪುಣ್ಯಾತ್.
ತಟ್ಟೆಗೆ ಹತ್ಕೊಂಡು ಹೋಗಿದ್ದಾನೆ, ಸ್ವಾಮಿ ಪರವಾಗಿಲ್ಲ, ಚೆನ್ನಾಗಿರ್ಲಿ, ತೃಪ್ತಿ ಆಗಿರ್ಲಿ, ನಮ್ಗೇನು ಇಲ್ಲ, ನಮ್ ಗೋವಿಂದ ನೀವಿದ್ದೀರಿ, ಐ ಆಮ್ ಹ್ಯಾಪಿ ಟು ಬಿ. ಸೊ ವೆರಿ ಕೇರ್ಫುಲ್, ಏನೇನೋ ಮಾಡಕ್ ಹೋಗ್ಬಿಡಿ ಸಿಂಹ. ನಿಮ್ 40 ಡ್ರೈವಲ್ಲಿ ಹೋಗಿ, ಯಾಕಂದ್ರೆ ಬುಧ ಮಲಗಿದಾನೆ, ವಕ್ರ ಬೇರೆ, ತುಂಬಾ ಸ್ಪೀಡಾಗಿ ಅದನ್ನ ಮಾಡೋಣ, ಇದನ್ನ ಮಾಡೋಣ, ಅದನ್ನ ನೋಡೋಣ, ಇದನ್ನ ನೋಡೋಣ, ಇದೆಲ್ಲ ಎಳಿತಾನೆ. ಎಚ್ಚರಿಕೆ. ಕನ್ಯಾ ರಾಶಿ ಮಾತ್ರ ಕಲಾರಂಗದಲ್ಲಿದ್ರೆ ಅದ್ಭುತ ಪ್ರಗತಿ, ಮೇಕಪ್, ಬ್ಯೂಟಿ ಪಾರ್ಲರ್, ಬ್ಯೂಟಿಫುಲ್. ತುಲಾ ರಾಶಿ ಕಮಿಷನ್ ಏಜೆಂಟ್ ವೃತ್ತಿಗಳು, ಮಧ್ಯವರ್ತಿ ವೃತ್ತಿಗಳು, ವರ್ತಕರುಗಳು ತುಂಬಾ ಚೆನ್ನಾಗಿ ನಡೆಯತಕ್ಕಂಥ ಅದ್ಭುತವಾದಂತ ಒಂದು ದಿನ. ವೃಶ್ಚಿಕ ರಾಶಿ ಭಾಗ್ಯದಲ್ಲಿ ಭಾಗ್ಯಾಧಿಪತಿ ಇದ್ರು ಬುಧನ ಪ್ರಭಾವ, ಅಷ್ಟಮಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ತುಂಬಾ ತಿಳಿದಿರೋರೇ ನಿಮಗೆ ಮೋಸ ಮಾಡ್ತಕ್ಕಂಥದ್ದುಂಟು, ನಂಬಬೇಡಿ, ಹುಷಾರ್. ಬುಧ ವಕ್ರ, ಬೇರೆ ಬೇರೆ ಐಡಿಯಾಗಳು, ಬೇರೆ ಬೇರೆ ಬಿಸ್ನೆಸ್, ಬೇರೆ ಬೇರೆ ಇನ್ವೆಸ್ಟ್ಮೆಂಟ್. ಬಾಸ್, ಪುಟ್ ಮಿ ಆನ್ ರೈಟಿಂಗ್, ಪುಟ್ ಮಿ, ಲೆಟ್ ಮಿ ಥಿಂಕ್ ಇಟ್ ಅಬೌಟ್. ಈ ರೀತಿ ತೆಗೆದುಕೊಳ್ಳತಕ್ಕಂಥದ್ದು ಮಾಡಿ, ನಿಧಾನ ಮಾಡಿ. ನೀವು ಅಷ್ಟೇ, ಗುರು ಬೇರೆ ಅಷ್ಟಮ, ಆಟೋಮೆಟಿಕಲಿ ಬುಧನ್ ಬಲ ಬಂದಂಗೆ ಆಗುತ್ತೆ. ಅದರಿಂದ ಹಿರಿಯರನ್ನ ಕೇಳಿ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ, ತೊಂದರೆ ಇಲ್ಲ. ಧನುಸು ರಾಶಿ ಸ್ವಲ್ಪ ನರ್ವಸ್ ಪ್ರಾಬ್ಲಮ್, ಮೆಮೊರಿ ಪ್ರಾಬ್ಲಮ್, ಮೈಗ್ರೇನ್ ಪ್ರಾಬ್ಲಮ್, ಸೈನಸ್ ಪ್ರಾಬ್ಲಮ್, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು. ಕೊಟ್ಟು ಕೆಡ್ತೀರಿ, ನಂಬಿ ಕೆಡ್ತೀರಿ. ಎದುರುಗಡೆ ಅವನು ತುಂಬಾ ಆಮಿಷ ಹೊಡುತ್ತಿದ್ದಾನೆ, ಇನ್ನೊಂದು ಜಾಸ್ತಿ ಪರ್ಸೆಂಟೇಜ್ ಕೊಡ್ತಿದ್ದಾನೆ, ಜಾಸ್ತಿ ಸೇವಿಂಗ್ಸ್ ಅಂತಿದ್ದಾನೆ ಅಂದ್ರೆ ಅಲ್ಲೊಂದು ತಪ್ಪಿದೆ. ಸೊ ಹುಷಾರು, ಜಾಗ್ರತೆ. ದಿನಕ್ಕೆ ನೀವು 5,000 ದುಡಿಬೇಕಾ, 1,000 ದುಡಿಬೇಕಾ? ಬರೆಯೋದಷ್ಟೇ ಬರವಣಿಗೆ. ಬರೀ ನೀವು 10,000 ಹಾಕ್ಬಿಟ್ರೆ ಸಾಕು, ದಿನ ನಿಮ್ಗೆ 1,000 ರೂಪಾಯಿ ಬಂದ್ಬಿಡುತ್ತೆ. ಈ ತರ ಸಾಧ್ಯವಿಲ್ಲ. ಗೌರ್ಮೆಂಟೇ ಕೊಡ್ತಿಲ್ಲ, ನಮ್ ಟ್ಯಾಕ್ಸ್ ತಗೊಂಡು ನಮಗೆ ಕೊಡ್ತಿಲ್ಲ, ನಮ್ ರಿಸರ್ವ್ ಬ್ಯಾಂಕೇ ಕೊಡ್ತಿಲ್ಲ, ನಮ್ ಬ್ಯಾಂಕೇ ಕೊಡ್ತಿಲ್ಲ, ಯಾವ ಬ್ಯಾಂಕು ಕೊಡ್ತಿಲ್ಲ, ಯಾವ ಗೌರ್ಮೆಂಟ್ ಸ್ಕೀಮು ಕೊಡ್ತಿಲ್ಲ. ತಿಂಗಳಿಗೆ 10,000 ರೂಪಾಯಿಗೆ 1,000 ರೂಪಾಯಿ ಕೊಟ್ಬಿಟ್ಟ ಅಂದ್ರೆ ಮುಗಿದೋಯ್ತು. ಇವ್ನು ಹೇಳ್ತೀನಿ, ಅದು ದಿನ 10,000ಕ್ಕೆ 1,000 ಕೊಡ್ತೀನಿ ಅಂತಿದ್ದಾನೆ ಅಂದ್ರೆ ನೀವು ಪಂಗನಾಮ ಹಾಕಿಸ್ಕೊಳಕ್ ರೆಡಿ ಇದ್ದೀರಿ ಅಂತ ಅರ್ಥ. ಇಂಥ ಸ್ಕೀಮ್ಗಳು ಇನ್ನೊಂದು ನಡೀತಿದ್ದಾವೆ. ಹುಷಾರಾಗಿರಿ. ಧನಸ್ಸು ಬೇಗ ಪಿಗ್ಗಿ ಬೀಳ್ತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ಇನ್ನು ಮಕರ ರಾಶಿ ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ನಿಮ್ಮ ಲೆಕ್ಕಾಚಾರ, ಯೋಚನಾ, ಆಲೋಚನಾ, ವಿವೇಚನ ಕೇಂದ್ರದಲ್ಲಿ ಬುಧ, ಚಂದ್ರ, ಸೂರ್ಯ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ಕಾರ್ಯ, ಸ್ವಂತ ವ್ಯವಹಾರ, ಅದ್ಭುತ ಬುದ್ಧಿವಂತಿಕೆಯಿಂದ ಎಂಥ ಸಮಸ್ಯೆ ಇದ್ದರೂ, ತೊಂದರೆ ಇದ್ದರೂ ಅದನ್ನು ಬಿಡಿಸ್ಕೊಳ್ತಕ್ಕಂಥ ಶಕ್ತಿ ನಿಮ್ಮದಾಗತಕ್ಕಂಥ ದಿನ. ಇನ್ನು ವಿಶೇಷವಾಗಿ ಕುಂಭರಾಶಿ ಷಷ್ಠದಲ್ಲಿ ಬುಧನಿದ್ದರೆ ತುಂಬಾ ಐಡಿಯಾಸ್ ಬರುತ್ತೆ. ನಿಮ್ಮ ಐಡಿಯಾಸ್ ಬೇರೆಯವ್ರಿಗೆ ವರ್ಕ್ ಆಗುತ್ತೆ, ನಿಮ್ಮ ಐಡಿಯಾಸ್ ಸ್ಟ್ರಕ್ ಮಾಡಿ ನಿಲ್ಸುತ್ತೆ. ಯಾಕಂದ್ರೆ ಕುಜ ನಿಂತಿದ್ದಾನೆ, ಇನ್ನು 2 ದಿನ ತಡ್ಕೊಳ್ಳಿ. ಲೆಟ್ ಹಿಮ್ ಮೂವ್. ಹೌದು, ಅಷ್ಟಮದಲ್ಲಿ ಬರೋದು ಒಂಚೂರು ಥ್ರೆಟ್ಟೆ, ಆದ್ರೆ ಬುಧನ್ ಮನೆಗೆ ಬಂದು ನಿಂತ್ಕೋತಾನೆ. ಕೇತುವಿನಿಂದ ಮುಕ್ತಿ ಹೊಂದು ಬಿಡ್ತಾನೆ, ಅದು ಬೇಕು ನಮಗೆ. ನಿಮ್ ಶಕ್ತಿ ಎಲ್ಲ ಕಟ್ಟಾಕಿಟ್ಟಿದೆ, ಎದುರುಗಡೆ ನಿಂತು ಬಿಟ್ಟಿದ್ದಾನೆ. ಎದುರುಗಡೆ ಇರೋರೆಲ್ಲ ಅರ್ಧಂಬರ್ಧ ಕಿಚಡಿಗಳೇ, ಅರ್ಧಂಬರ್ಧ ವ್ಯವಹಾರಸ್ಥರುಗಳೇ, ಅರ್ಧಂಬರ್ಧ ಬುದ್ಧಿಗಳೇ, ಅರ್ಧಂಬರ್ಧ ಲೆಕ್ಕಾಚಾರಗಳೇ. ಇದು ಆಗ್ತಿರತಕ್ಕಂಥದ್ದು. ಸೊ ಕುಂಭರಾಶಿಗೆ ನಿಮ್ಮ ಐಡಿಯಾಸ್ ಬೇರೆಯವ್ರಿಗೆ ವರ್ಕ್ ಆಗುತ್ತೆ. ಸೊ ಬಿ ಎನ್ ಐಡಿಯಾ ಮ್ಯಾನ್, ಸೂಪರ್. ಮೀನರಾಶಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಬುಧ ವಕ್ರ, ಮಕ್ಕಳ ವಿಚಾರ, ಮನೆಯವ್ರ ವಿಚಾರ, ಹಿರಿಯರ ವಿಚಾರ, ಕುಟುಂಬದ ವಿಚಾರ, ಹೆಸರಿನ ವಿಚಾರ, ಅಲ್ಲೆಲ್ಲೋ ಒಂದು ಸಣ್ಣ ಎಳೆದಾಟ. ದುಡ್ಡು ಬೇಕು, ಹೆಸರು ಬೇಕು, ಕಳ್ಕೊಳ್ಳೋಕೆ ಮಾನ ಮರ್ಯಾದೆ ರೆಡಿ ಇರಬೇಕು. ವಿಪರೀತ ದುಡ್ಡು ಮಾಡಬೇಕು, ಮಾನ ಮರ್ಯಾದೆ ಕಳ್ಕೊಳ್ಳೋಕೆ ನೆಮ್ಮದಿ ರೆಡಿ ಇರಬೇಕು. ಸಾಕು, ಇದ್ದಿದ್ರಲ್ಲಿ ತೃಪ್ತಿಯಾಗಿರ್ತೇನೆ ಅಂದ್ರೆ ಹೆಸರು ಸಾಕು. ದೇವ್ರು 2 ಕೊಡೋದಿಲ್ಲ ಮಕ್ಕಳೇ. ತುಂಬಾ ದುಡ್ಡಿರೋರ ಹತ್ರ ಹೆಸರಿಲ್ಲ, ತುಂಬಾ ಹೆಸರಿರೋ ಹತ್ರ ದುಡ್ಡಿಲ್ಲ, ಅಷ್ಟೇ. ತುಂಬಾ ಹೆಸರು. ಮೊನ್ನೆ ಯಾರೋ ಹೇಳ್ತಿದ್ರಂತೆ ನಮ್ಮ ಗುರುಗಳಿಗೆ, ಗುರುಗಳೇ ನೀವೊಂದು 500 ಕೋಟಿಗಾದ್ರೂ ಇದ್ದೀರಿ ಅಂತ. ಅವ್ರ ಬಾಯಿಗೆ ಕಲ್ಸಕ್ರೆ ಹಾಕ ಅಂತ. 500 ಕೋಟಿ ಇದೆ ಅನ್ನೋದಾದ್ರೆ ನಿತ್ಯ ತಗೋ, ನೀನ್ ಹೇಳ್ದವ್ರಿಗೆ 500 ಜನ ಕರ್ಕೊಂಡ್ ಬಾ, ಮದುವೆ ಮಾಡಿಸ್ತೀನಿ ಹೋಗ. ನನ್ನ ಸ್ವಂತ ಖರ್ಚಲ್ಲಿ 50 ಜನಕ್ಕೆ ನಿತ್ಯ ಪ್ರಸಾದ, ನಿತ್ಯ ಮದುವೆ, ನಿತ್ಯ ಕಲ್ಯಾಣೋತ್ಸವ, 500 ಜನಕ್ಕೆ ನಿತ್ಯ ಮದುವೆ ಮಾಡಿಸ್ತೀನಿ, ಇದು ನನ್ನ ಮಾತು ಅಂದ್ಬಿಟ್ರು. ಬೇಡ ಕಣೋ, ನನ್ನ ಅಕೌಂಟಲ್ಲಿ 50 ಲಕ್ಷ, 5 ಲಕ್ಷ ಹಿಂಗೆ ಹೇಳ್ಬಿಟ್ರು. ನೋಡಿದ್ರೆ ಗೊತ್ತು ಹೇಳೋರೆಲ್ಲ ಏನ್ ಗೊತ್ತಾ, ನಮ್ ಗುರುಗಳು ಒಂದು 500 ಕೋಟಿಗಾದ್ರೂ ಇಲ್ಲ ಅಂದ್ರೆ ಏನು ಅಂತಕ್ಕಂಥದ್ದು. ಬಿದ್ದು ನಗ್ತಿದ್ದೆ. ನೀವ್ ಆತರ. ಸೊ ಹೆಸರು ಬೇಕಾ, ದುಡ್ಡಿನ ಬಗ್ಗೆ ಬಿಡಿ.
ದುಡ್ಡು ಬೇಕಾ, ನೆಮ್ಮದಿ ಹೆಸರು ಎರಡು ಮರ್ತು ಬಿಡಿ. ಎಚ್ಚರಿಕೆ, ಇನ್ನು ಅದ್ರ ಮೇಲೆ ನಿಮಗೆ ಸೇರಿತ್ತು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.